ನಮಸ್ಕಾರ, ನೀವು ನೋಡ್ತಿದ್ದೀರಾ ನ್ಯೂಸ್ ಫಸ್ಟ್. ಇವತ್ತಿನ ಪ್ರಮುಖ ವಿಷಯಕ್ಕೆ ಉತ್ತರ ಕೊಡಿ ಅಂತ ಕೇಳೋ ಸಮಯ ಇದು. ನಾನು ನಿಖಿಲ್ ಜೋಶಿ. ಇತ್ತೀಚೆಗಷ್ಟೇ ಸಾಕಷ್ಟು ಗೊಂದಲ ಉಂಟು ಮಾಡಿದಂತಹ ವಿಷಯ ಅಂದರೆ ಅದು ಪರೀಕ್ಷೆ. SSLC ಪರೀಕ್ಷೆ ನಡೆಯುತ್ತಾ, PUC ಪರೀಕ್ಷೆ ನಡೆಯುತ್ತಾ? SSLC ಪರೀಕ್ಷೆ ಆಗಲೇ ಒಮ್ಮೆ ಮುಂದೂಡಿಕೆ ಆಗಿತ್ತು, ಜೂನ್ 21ಕ್ಕಿತ್ತು, ಮತ್ತೊಮ್ಮೆ ಮುಂದೂಡಿಕೆ ಆಯಿತು. ಈಗ ಅದು ಆಗೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಸಚಿವರು ತಿಳಿಸಿದ್ದಾರೆ. ಅದಕ್ಕೊಂದು ಆಬ್ಜೆಕ್ಟಿವ್ ಟೈಪ್ ಇರುತ್ತೆ, 3 ಸಬ್ಜೆಕ್ಟ್ಗಳನ್ನ ಒಳಪಡಿಸಿದಂಥ ಒಂದು ಪೇಪರ್ ಇರುತ್ತೆ, ಅದನ್ನು ಬರೀಬೇಕು. ಆ ರೀತಿಯ ಒಂದು ವ್ಯವಸ್ಥೆಯನ್ನು ರಚನೆ ಮಾಡ್ತಿದೆ ಶಿಕ್ಷಣ ಇಲಾಖೆ. ಇನ್ನು PUCಗೆ ಬಂತು ಅಂದರೆ, PUCನಲ್ಲಿ ಸೈನ್ಸ್ ಓದ್ತಿರೋರು, ಸೈನ್ಸ್ ಸ್ಟ್ರೀಮಲ್ಲಿರೋವಂಥವ್ರು, ಅವರು ವೃತ್ತಿಪರ ಅಂದರೆ ಪ್ರೊಫೆಷ್ನಲ್ ಕೋರ್ಸಸ್ಗೆ ಹೋಗಬೇಕು ಅಂತಿರೋರು CET, ನೀಟು, IIT, JEE ಈ ರೀತಿ ಬರೆದು ತಮಗೆ ಬೇಕಾದಂಥ ಒಂದು ಸೀಟನ್ನು ಗಿಟ್ಟಿಸ್ಕೊಳ್ಳುವಂಥ ಸಾಧ್ಯತೆನ ಇವತ್ತಿಗೂ ಅವರು ಕಳ್ಕೊಂಡಿಲ್ಲ. ಬಟ್ ಪ್ರಶ್ನೆ ಇರೋದು ಡಿಗ್ರಿ ಕಾಲೇಜ್ಗಳು ಅಂದರೆ ಪ್ಯೂರ್ ಸೈನ್ಸ್, ಫಾರ್ ಎಕ್ಸಾಂಪಲ್ BSc, BCom, BA ಈ ರೀತಿ ಕೋರ್ಸ್ಗಳು ಮಾಡ್ತಿರೋರಿಗೆ ಅವ್ರಿಗೆ ಹೇಗೆ ಆಗಬೇಕು ಮುಂದಿನ ದಿನಗಳಲ್ಲಿ ವ್ಯವಸ್ಥೆ ಒಂದು. ಇನ್ನು ಈ ಕಾಲೇಜ್ಗಳು ಕೂಡ ತಮ್ಮ ಕಾಲೇಜಿನಲ್ಲಿ ಇರೋವಂಥ ವಾತಾವರಣ, ವಿದ್ಯಾರ್ಥಿಗಳ ಗುಣಮಟ್ಟ, ಅವರ ಕಾಲೇಜಿಂದ ಹೊರಗೆ ಹೋಗ್ತಿರೋವಂಥ ಪದವೀಧರರ ಗುಣಮಟ್ಟ ಮತ್ತು ಕೌಶಲ್ಯ, ಇದೆಲ್ಲದನ್ನು ಒಂದು ತಕ್ಕ ಮಟ್ಟಕ್ಕೆ ಕಾಪಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿರೋಂಥ ಕಾಲೇಜ್ಗಳು ಈಗ ಎಂಟ್ರೆನ್ಸ್ ಟೆಸ್ಟ್ ಮಾಡ್ತೀವಿ ಅಂತ ಮುಂದಾಗಿದ್ದಾವೆ. ಎಲ್ಲ ಕಾಲೇಜ್ಗಳು ಎಂಟ್ರೆನ್ಸ್ ಟೆಸ್ಟ್ ಮಾಡ್ತಾ ಹೋದರೆ ಅದು ಹೇಗೆ? ಇದರಲ್ಲಿ ಸರ್ಕಾರದ ಪಾತ್ರ ಏನು? 10th ಸ್ಟ್ಯಾಂಡರ್ಡಿಂದ PUCಗೆ ಅಡ್ಮಿಷನ್ ತಗೊಳ್ಳೋರಿಗೆ ಒಂಥರ ಗೊಂದಲ, ಇನ್ನು PUCಯಿಂದ ಡಿಗ್ರಿ ಕಾಲೇಜಿಗೆ ಅಡ್ಮಿಷನ್ ತಗೊಳ್ತಿರೋರಿಗೆ ಒಂಥರ ಗೊಂದಲ. ಕಂಪ್ಲೀಟಾಗಿ ಇಲ್ಲಿ ಆಗ್ತಿರೋದು ಕಾಲೇಜ್ಗಳ ಬಗ್ಗೆ ಒಂದು ಕನ್ಫ್ಯೂಷನ್. ಇವತ್ತಿನ ಚರ್ಚೆಯ ವಿಷಯ ಕಾಲೇಜ್ ಕನ್ಫ್ಯೂಷನ್. ಇನ್ನು ಈ ಚರ್ಚೆಯ ವಿಷಯದ ಪ್ರಮುಖ ಪ್ರಶ್ನೆಗಳು: ಉತ್ತೀರ್ಣರಾಗುವ ಎಲ್ಲರನ್ನೂ ಕಾಲೇಜುಗಳು ಹೇಗೆ ನಿಭಾಯಿಸುತ್ತವೆ? ಇಲ್ಲಿವರೆಗೂ ನಮಗೆ ಗೊತ್ತಿತ್ತು ಒಂದು ಸರ್ಟನ್ ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸು ಉತ್ತೀರ್ಣರಾಗಲು ಆಗ್ತಿರಲಿಲ್ಲ. ಈಗ ಎಲ್ಲರೂ ಪಾಸ್ ಅಂತ ಹೇಳಿದ ತಕ್ಷಣ ಕಾಲೇಜ್ಗಳಲ್ಲಿ ಅವ್ರನ್ನ ಅಕಾಮಿಡೇಟ್ ಮಾಡೋ ಅಂಥ ಕೆಪಾಸಿಟಿ ಇರಬೇಕಲ್ಲ. ಈಗ ಕೆಲವರು ಹೇಳ್ತಾರೆ ನಮ್ಮಲ್ಲಿ ಬರೀ 100 ಸ್ಟೂಡೆಂಟ್ಸು ಅಂತ, ಇನ್ನು ಕೆಲವರು ನಮ್ಮಲ್ಲಿ ಬರೀ 150 ಅಂತಾರೆ. ಆದರೆ ಅಲ್ಲೀಗ ಅರ್ಜಿಗಳು ಸಾವಿರಾರು ಬರ್ತವೆ. ಇನ್ನೊಂದು, ಪೋಷಕರಲ್ಲಿ ಇರೋವಂಥ ಆಲೋಚನೆ ತಮ್ಮ ಮಕ್ಕಳು ನಗರದ ಪ್ರತಿಷ್ಠಿತ ಕಾಲೇಜ್ಗಳಲ್ಲಿ ಓದಬೇಕು ಅಂತ. ಈ ಕಾಲೇಜ್ಗಳು ಇದೇ ಅವಕಾಶವನ್ನು ಬಳಸ್ಕೊಂಡು ಇನ್ನೊಂದು ಮತ್ತೊಂದು ಅಂತ ಶುಲ್ಕಗಳನ್ನ ಕಲೆಕ್ಟ್ ಮಾಡ್ತಾವ. ಫಾರ್ ಎಕ್ಸಾಂಪಲ್ ಅಪ್ಲಿಕೇಶನ್, ಫಾರ್ ಎಕ್ಸಾಂಪಲ್ ಎಂಟ್ರೆನ್ಸ್ ಟೆಸ್ಟಿಗೆ ಒಂದು ಶುಲ್ಕ. ಈ ರೀತಿ ಶಿಕ್ಷಣದ ವ್ಯಾಪಾರೀಕರಣಕ್ಕೆ ಮತ್ತೊಂದು ದಾರಿ ಆಗೋಯ್ತಾ ಅಂತ. ಇನ್ನು ಕಾಲೇಜು ಘನತೆ, ವಿದ್ಯಾರ್ಥಿಗಳ ಒಂದು ಗುಣಮಟ್ಟದ ಮೇಲೆ ಪರಿಣಾಮವೇನು? ಈ ಒಂದು ನಿರ್ಧಾರ ಏನು ಮಾಡಿದೆ ಸರ್ಕಾರ, ಇದರ ಪರಿಣಾಮವೇನು? ಇದು ಅವಶ್ಯಕ, ಅನಿವಾರ್ಯ ಕೂಡ, ನಾವು ಒಪ್ತೀವಿ. ಬಟ್ ಮುಂದಿನ ದಿನಗಳಲ್ಲಿ ಸರ್ಕಾರ ಮಾಡಬೇಕಾಗಿರುವಂಥದ್ದು ಏನೇನು ಅಂತ ಈ ಚರ್ಚೆಯ ಮೂಲಕ ಸರ್ಕಾರಕ್ಕೆ ತಲುಪಿಸುವಂಥ ಒಂದು ಪ್ರಯತ್ನ, ಮತ್ತು ವಿದ್ಯಾರ್ಥಿಗಳಲ್ಲೇ ಇರೋವಂಥ ಆತಂಕ, ಗೊಂದಲವನ್ನು ಒಂದು ತಕ್ಕ ಮಟ್ಟಕ್ಕೆ ಕಡಿಮೆ ಮಾಡುವಂಥ ಪ್ರಯತ್ನ. ಪ್ರತಿ ಕಾಲೇಜಿನಲ್ಲಿ ಸೀಟು ಪಡೆಯಲು ಪ್ರವೇಶ ಪರೀಕ್ಷೆ ಎದುರಿಸ್ಬೇಕಾ? ಪಾಯಿಂಟ್ ಇರೋದು ಇಷ್ಟೇ. ಇಲ್ಲಿ ಒಂದು ಪರೀಕ್ಷೆ ತಪ್ಪಿಸ್ಕೊಂಡ್ಬಿಟ್ರಿ, ಹಾಗಂತ ಪರೀಕ್ಷೆನೇ ಇಲ್ಲ ಅಂತಿಲ್ಲ, ಮತ್ತೊಂದು ಪರೀಕ್ಷೆ ಎದುರಿಸ್ಬೇಕಾಗತ್ತೆ. ಆ ಸಾಧ್ಯತೆಗಳು ಪ್ರತಿದಿನ ಹೆಚ್ಚಾಗ್ತಿದೆ. ಸಾಕಷ್ಟು ಕಾಲೇಜ್ಗಳು ಇದೇ ನಿಟ್ಟಲ್ಲಿ ಆಲೋಚನೆ ನಡೆಸ್ತಿರೋವಂಥದ್ದು. ಇನ್ನು ಪ್ರವೇಶ ಪರೀಕ್ಷೆ ನಡೆಸುವ ಕಾಲೇಜುಗಳಿಗೆ ಸರ್ಕಾರದ ನಿರ್ದೇಶವೇನು? ಒಂದು, ಸರ್ಕಾರದ ನಿರ್ದೇಶನವೇನು ಅನ್ನೋದು ಒಂದು, ಬಟ್ ಸರ್ಕಾರದ ಪಾತ್ರ ಆದರೂ ಏನು? ಸರ್ಕಾರ ಕೆಲಸ ಮಾಡ್ಬೋದಾದಂಥ ವ್ಯಾಪ್ತಿ ಎಲ್ಲಿ ತನಕ? ಒಂದು ಖಾಸಗಿ ಕಾಲೇಜು ತನ್ನ ವ್ಯವಸ್ಥೆಯನ್ನು ಹೇಗೆ ನಡೆಸಬೇಕು ಅನ್ನೋದನ್ನು ಹೇಳೋದ್ರಲ್ಲಿ ಸರ್ಕಾರಕ್ಕೇನಾದರೂ ಹಕ್ಕಿದೆಯಾ? ಈ ಪ್ರವೇಶ ಪರೀಕ್ಷೆಗಳು ನಡೆಸ್ತಾರೆ, ಅದಕ್ಕೆ ಸಿಲೆಬಸ್ ಏನು, ಯಾವ ರೀತಿ ನಡೆಸಬೇಕು, ಇದರಲ್ಲಿ ಸರ್ಕಾರದ ಪಾತ್ರ ಏನು? ರಿಪೀಟರ್ಸ್ ಕಾಲೇಜ್ನಲ್ಲಿ ಪ್ರವೇಶ ಪಡೆಯಲು ಬೇಕಾದ ಮಾನದಂಡವೇನು? ಇಷ್ಟೇ ಅಲ್ಲದೆ ಈಗಾಗಲೇ ಕೋರ್ಟ್ಗೂ ಹೋಗಿದ್ದಾರೆ. PUCಯಲ್ಲಿ ಉತ್ತೀರ್ಣರಾಗಲು ಸಾಧ್ಯವಾಗದಂಥವರು ಈಗ ಕೋರ್ಟ್ಗೂ ಹೋಗಿದ್ದಾರೆ. ಅಂದರೆ ಫ್ರೆಶ್ ಕ್ಯಾಂಡಿಡೇಟ್ಸು, ಫ್ರೆಶ್ ಸ್ಟೂಡೆಂಟ್ಸಿಗೆ ಕೊರೋನಾ ಆತಂಕ, ಕೊರೋನಾ ನಮಗಿಲ್ವಾ? ಅವ್ರ ಭವಿಷ್ಯ ನಾವು ಒಂದು ಸತಿ ಫೇಲ್ ಆದ್ವಿ ಅಂತ ನಮ್ಮ ಭವಿಷ್ಯನೇ ಇಲ್ವಾ?
ಈ ರೀತಿಯ ಪ್ರಶ್ನೆಗಳನ್ನ ಅವ್ರು ಬಹಳ ಸಹಜವಾಗಿ ಕೇಳ್ತಿದ್ದಾರೆ. ಕೋರ್ಟ್ ಮೊರೆ ಕೂಡ ಹೋಗಿದ್ದಾರೆ. ಇನ್ನು ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆ ಪೋಷಕರಿರ್ತಾರೆ, ಆಮೇಲೆ ಶಿಕ್ಷಣ ತಜ್ಞರಿರ್ತಾರೆ. ಈಗ ನನ್ನ ಜೊತೆ ಜಾಯ್ನ್ ಆಗಿರೋದು ಸ್ವಪ್ನ ಗೋಕುಲ್ ಅವರು, ಪೋಷಕರು. ಇನ್ನು ಹುಬ್ಳಿಯಿಂದ ಸುಷ್ಮಾ ಅವರು ಮತ್ತು ಶಶಿಕಲಾ ಅವರು ಜಾಯ್ನ್ ಆಗಿದ್ದಾರೆ. ಇನ್ನು ಕೆಲವೇ ಹೊತ್ತಲ್ಲಿ ಶಿಕ್ಷಣ ತಜ್ಞರಾದ ನಿರಂಜನ್ ಆರಾಧ್ಯ ಅವರು ಇರ್ತಾರೆ. ವಿದ್ಯಾರ್ಥಿಗಳು ಸೇರ್ತಿದ್ದಾರೆ, ಈ ಒಂದು ಚರ್ಚೆಯಲ್ಲಿ ಭಾಗವಹಿಸ್ತಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಅವರು ಕೂಡ ಜಾಯ್ನ್ ಆಗ್ತಾರೆ, ಅವರ ಆತಂಕಗಳನ್ನ ಅವ್ರು ಹಂಚ್ಕೋತಾರೆ. ಇಲ್ಲಿ ಪೋಷಕರಲ್ಲೂ ಕೂಡ ವಿದ್ಯಾರ್ಥಿಗಳಲ್ಲಿ ಇರೋಷ್ಟೇ ಆತಂಕ ಇದೆ. ಸ್ವಪ್ನ ಅವರಿಂದಾನೇ ಶುರು ಮಾಡೋಣ. ಸ್ವಪ್ನ ಅವರೇ, ಈ ನಿರ್ಧಾರ ಬೇಕಾಗಿತ್ತು. ಈ ರೀತಿ ಇಲ್ಲದೆ ಬೇರೆ ರೀತಿ ಇಲ್ಲ ಅನ್ನೋದು ಕೂಡ ನಾವು ಒಪ್ಪಬೇಕಾಗತ್ತೆ, ಕನ್ಸಿಡರಿಂಗ್ ದ ಸಿಚುವೇಶನ್. ಹೀಗಿದ್ದಾಗ ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ಈ ಅವ್ಯವಸ್ಥೆನಲ್ಲೂ ಒಂದು ವ್ಯವಸ್ಥೆನ ರಚನೆ ಮಾಡೋದ್ರಲ್ಲಿ ಸರ್ಕಾರದ ಪಾತ್ರವೇನು? ಅದಕ್ಕೂ ಮುಂಚೆ ನಿಮಗಿರುವಂಥ ಆತಂಕ ಏನು ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ? ಅದೇ ಫಸ್ಟ್ ಆಫ್ ಆಲ್ ಈಗ ಎಕ್ಸಾಮ್ ಇಲ್ಲ ಅಂದರೆ ಒಂದು ಕಡೆ ಸಂತೋಷ ಆಯಿತು, ಹೋಗ್ಲಿ ಬಿಡು, ಅದನ್ನು ಈಗ ಕೊರೋನಾ ತುಂಬ ಹರಡಿರೋದ್ರಿಂದ ಅದರಿಂದ ಒಂಚೂರು ಬಚಾವ್ ಆದ್ವೇನೋ ಅನ್ನಿಸ್ತು. ಬಟ್ ನೆಕ್ಸ್ಟ್ ಈಗ ನೀವು ಡಿಗ್ರಿ ಅಡ್ಮಿಷನ್ ಆಗಬೇಕು ಅಂತಂದರೆ ಅದು ಯೂಶ್ವಲಿ ಅವ್ರ ಪರ್ಸೆಂಟೇಜ್ ನೋಡಿ ಅಡ್ಮಿಷನ್ ತೊಗೊಳ್ತಾ ಇದ್ದಿದ್ದು. ಬಟ್ ಆಮೇಲೆ ಕೆಲವು ಕಾಲೇಜಸಲ್ಲಿ ಏನಂದರೆ ಈಗ ಸದ್ಯಕ್ಕೆ ಇದನ್ನು ಸ್ಟಾಪ್ ಮಾಡಿದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಮಾಡಿಸಿ ಅಂತ ಹೇಳ್ತಾ ಇದ್ದೀವಿ. ಸೊ ವಿತ್ ಎಂಟ್ರೆನ್ಸ್ ಎಕ್ಸಾಮ್ ಮಾಡಿ ಅವರು ಅಡ್ಮಿಷನ್ ತೊಗೊಳೋದು ಬೆಟರ್. ಯಾಕೆಂದರೆ ಇವಾಗ ಯಾರು ಬುದ್ಧಿವಂತರು ಯಾರು ದೊಡ್ಡರು ಅಂತ ಕಂಡಿಡಿಯೋಕೆ ಕಷ್ಟ ಆಗ್ತಾ ಇದೆ. ಪ್ಲಸ್ ಈಗ ದುಡ್ಡೊಂದು ಮ್ಯಾಟರ್ ಆಗಿಬಿಡುತ್ತೆ. ಆಮೇಲೆ ದುಡ್ಡೊಂದು ಕೊಟ್ಬಿಟ್ಟು ನೀವು ಅಡ್ಮಿಷನ್ ಆಗೋಗುತ್ತೆ ಡಿಗ್ರಿ ಕಾಲೇಜಲ್ಲಿ. ಆ ಥರ ಆಗೋದು ಬೇಡ. ಯಾರು ಕೇಪಬಲ್ ಇದ್ದಾರೋ, ಯಾರಿಗಲ್ಲಿ ಸೀಟ್ ತೊಗೊಳ್ಳೋಂಥ ಒಂದು ಅರ್ಹತೆ ಇದೆಯೋ ಅಂಥವ್ರಿಗೆ ಸೀಟ್ ಸಿಗಬೇಕು. ಸೊ ಡಿಗ್ರಿ ಕಾಲೇಜಸ್ ಎಲ್ಲ ಸ್ವಲ್ಪ ಎಂಟ್ರೆನ್ಸ್ ಎಕ್ಸಾಮ್ಸ್ ಎಲ್ಲ ಮಾಡಿ ಅದರಲ್ಲಿ ಅವರು ಪರ್ಸೆಂಟೇಜ್ ತೊಗೊಂಡು ನೆಕ್ಸ್ಟ್ ಡಿಗ್ರಿಗೆ ಮಾಡಿದ್ರೆ ಎಲ್ಲ ಮಕ್ಳಿಗೂ ಉತ್ತಮ ಅಂತ ನನ್ನ ಅಭಿಪ್ರಾಯ. ಅಂದರೆ ಇಲ್ಲಿ ಬುದ್ಧಿವಂತರು ದಡ್ರು ಅಂತ ನಾವು ಡಿವೈಡ್ ಮಾಡೋದಕ್ಕಿಂತ ಶ್ರಮ ಮತ್ತು ಅರ್ಹತೆ ಇದಕ್ಕೆ ನಾವು ಆದ್ಯತೆ ನೀಡಬೇಕು. ಇದರಿಂದ ವ್ಯವಸ್ಥೆಗೂ ಒಳ್ಳೆಯದು, ವಿದ್ಯಾರ್ಥಿಗಳಿಗೂ ಒಳ್ಳೆಯದು, ಪೋಷಕರಿಗೂ ತೃಪ್ತಿ ತರುವಂಥ ವಿಷಯ. ಈಗ ನೀವೇ ನೋಡ್ತಿರ್ತೀರಿ, ನಿಮ್ಮ ಮಕ್ಕಳು ಬೆಳಿಗ್ಗೆ ಎದ್ದೇಳ್ತಾರೆ, ಓದ್ತಾರೆ, ಸಾಯಂಕಾಲ ತನಕ ಓದ್ತಾನೆ ಇರ್ತಾರೆ, ಶ್ರಮ ವಹಿಸ್ತಾರೆ. ಹೀಗಿದ್ದಾಗ ಆ ಶ್ರಮಕ್ಕೆ ತಕ್ಕಂಥ ಬೆಲೆ ಸಿಗಲಿ ಅನ್ನೋ ನಿರೀಕ್ಷೆ ಏನಿರುತ್ತೆ, ಇದು ಭಾಳ ಸಹಜವಾದದ್ದು ಮತ್ತು ಇರಬೇಕು ಕೂಡ ಈ ನಿರೀಕ್ಷೆ. ಬುದ್ಧಿವಂತರು ದಡ್ರು ಅನ್ನೋದಕ್ಕಿಂತ ಶ್ರಮ ಮತ್ತು ಅರ್ಹತೆ, ಇದ್ರ ಬಗ್ಗೆನೇ ನಾನು ಸುಷ್ಮಾ ಅವ್ರಿಗೆ ಕೇಳ್ತೀನಿ. ಹುಬ್ಳಿಯಿಂದ ಜಾಯ್ನ್ ಆಗಿರೋ ಸುಷ್ಮಾ ಅವರು, ಪೋಷಕರು ಕೂಡ ಇವರು. ಸುಷ್ಮಾ ಅವರೇ, ನಿಮ್ಮ ಪ್ರಶ್ನೆಗಳು, ನಿಮ್ಮ ಆತಂಕ ಯಾವ ರೀತಿ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ? ಸರ್ ನಮಸ್ತೆ. ನನ್ನ ಮಗ PU2 ಸೈನ್ಸಲ್ಲಿ ಓದ್ತಾ ಇದ್ದಾನೆ. ಹೇಳಿ ಮೇಡಮ್, ಹೇಳ್ತಾ ಹೋಗಿ, ಕೇಳಿಸ್ತಿದೆ. ಅವನಿಗೆ ಆಕ್ಚುಲಿ ಎಕ್ಸಾಮ್ ಇಲ್ಲ ಅಂದ ತಕ್ಷಣ ತುಂಬಾ ಡಿಪ್ರೆಸ್ ಆಗ್ಬಿಟ್ಟ ಸರ್ ಅವನು. ಯಾಕೆಂದ್ರೆ ಮುಂದೆ CET ಮಾಡ್ಬೇಕಲ್ಲ, CET ಮಾಡಬೇಕು, ಇಂಜಿನಿಯರಿಂಗ್ ಮಾಡಬೇಕು ಅಂತ ಅವನು. ಆದರೆ CET ಈಗ ಬೋರ್ಡ್ ಎಕ್ಸಾಮ್ ಅದು 50% ತಗೊಳ್ಳೋದಿಲ್ಲಲ್ಲ, ಕನ್ಸಿಡರ್ ಆಗೋದಿಲ್ಲಲ್ಲ ಇದು. ಅದಕ್ಕೆ ಅವನು ನಾನು ಇಷ್ಟು ದಿವಸದಿಂದ ಕಷ್ಟಪಟ್ಟದ್ದು ಎಲ್ಲ ವ್ಯರ್ಥ ಆಯ್ತಲ್ಲ ಅಂತ ಹೇಳಿ ಆಕ್ಚುಲಿ ಡಿಪ್ರೆಸ್ ಆದ ಅವನು ಎಕ್ಸಾಮ್ ಇಲ್ಲ ಅಂದ ತಕ್ಷಣ. ಯಾಕೆಂದ್ರೆ ಸರ್ ಬರೀ ಇದು CET ಇದರಲ್ಲೇ ಸ್ಕೋರ್ ಮಾಡ್ಲಿಕ್ಕೆ ಸಾಕಾಗೋದಿಲ್ಲ. ಹಿಂಗಾಗಿ ಇದು PU ಬೋರ್ಡ್ ಎಕ್ಸಾಮ್ ಅವಶ್ಯ ಆಗಿತ್ತು ಸರ್. ಅಂದ್ರೆ ಈ ಒಂದು ವ್ಯವಸ್ಥೆ ಮೇಲೆ ಡಿಪೆಂಡ್ ಆಗಿದ್ದ ನಿಮ್ಮ ಮಗ. ಅಂದ್ರೆ CET ಹೆಂಗಾದ್ರೂ ಆಗ್ಬೋದು, PUC ನಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ನ ಗಳಿಸೋದ್ರ ಮೂಲಕ ಅದರ 50% ವೆಯ್ಟೇಜ್ ಸಿಕ್ಕರೆ ಅವನ CET ರಿಸಲ್ಟ್ಸ್ಗೂ ಅದೊಂದು ಬೂಸ್ಟ್ ಆಗಿರೋದು ಅನ್ನೋ ಒಂದು ನಿರೀಕ್ಷೆ ನಿಮ್ಮ ಮಗಂದು. ಹೌದು ಸರ್, ಹೌದು, ಎಕ್ಸಾಕ್ಟ್ಲಿ. ಓಕೆ, ಇವಾಗ ಆ ಸಾಧ್ಯತೆ ಇಲ್ಲ, ಹಾಗಾಗಿ ಅವ್ರು ಬೇಜಾರಾಗಿದ್ದಾರೆ. ಓಕೆ ಓಕೆ, ಶಶಿಕಲಾ ಅವರೇ, ನಿಮ್ಮ ಅಭಿಪ್ರಾಯ? ತುಂಬಾ ಬೇಜಾರಾಗಿದ್ದಾರೆ ಸರ್. ಅಭಿಪ್ರಾಯ ಅಂದ್ರೆ, ಬಟ್ ಇದು ರ್ಯಾಂಕ್ ಹೋಲ್ಡರ್ಸಿಗೆ ಇದು ಪ್ಲಸ್ ಪಾಯಿಂಟ್ ಆಗ್ತದೆ. ಬಟ್ ಈ ಎವರೇಜ್ ಸ್ಟೂಡೆಂಟಿಗೆ ಇದು ಪ್ರಾಬ್ಲಮ್ ಆಗ್ತದೆ ಸರ್. ಇದು ಹೇಗೆ ಅಂದರೆ, ಈಗ ಅವರು 50% ಅವ್ರ ಮೈಂಡಲ್ಲಿ ಆಲ್ರೆಡಿ ಇಟ್ಕೊಬಿಟ್ಟಿರ್ತಾರೆ ಬೇಸಿಕ್ಕಿಂದನು, PUದಿಂದನು. ಈಗ ದಿಢೀರಂತ ಅವ್ರಿಗೆ ನೀವು ಒಮ್ಮೆನೇ CET ಎಕ್ಸಾಮನ್ನು ಅಟೆಂಡ್ ಮಾಡಿ, ಯಾವುದೇ ಇದು ಸೆಕೆಂಡ್ PU ಯಾವುದು ನಿಮಗೆ ಬೋರ್ಡ್ ಎಕ್ಸಾಮಿಂದ ಯಾವುದು ಕನ್ಸಿಡರ್ ಆಗಲ್ಲ ಅಂದಾಗ ಹೆಚ್ಚು ಸ್ಟೂಡೆಂಟ್ ಇದರಲ್ಲಿ ಡಿಪ್ರೆಷನ್ ಹೋಗೋ ಸಾಧ್ಯತೆ ಇರ್ತದೆ ಸರ್. ಹಾಗಾಗಿ ನನಗೆ ಏನಂದ್ರೆ, ಇದ್ರಲ್ಲಿ ನೀವು ಯಾವ ರೀತಿನಾದ್ರೂ ಇಲ್ಲ
PU1 ಅಥವಾ 10th ನೀವು ಸ್ವಲ್ಪ ಇದನ್ನು ಅದಕ್ಕೆ ಆ್ಯಡ್ ಮಾಡಲಿಕ್ಕೆ CETಗೆ ಕನ್ವಿನ್ಸ್ ಮಾಡಬೇಕು. ರೈಟ್ ಇದು ನನ್ನ ಅಭಿಪ್ರಾಯ, ನಾನು ಹೇಳ್ತಾ ರೈಟ್. ಈಗ ಶಿಕ್ಷಣ ತಜ್ಞರು ನಿರಂಜನ್ ಆರಾಧ್ಯ ಅವರು ಇದ್ದಾರೆ ನಮ್ಮ ಜೊತೆ. ಅವರು ಸ್ವಲ್ಪ ಹೊತ್ತೇ ನಮ್ಮ ಜೊತೆ ಇರೋದ್ರಿಂದ ಆದಷ್ಟು ಅವ್ರ ಹತ್ರ ಹೆಚ್ಚಿಗೆ ಮಾಹಿತಿ ಪಡ್ಕೊಳ್ಳೋ ಪ್ರಯತ್ನ ಮಾಡೋಣ. ನಿರಂಜನ್ ಆರಾಧ್ಯ ಅವರೇ, ಇಲ್ಲಿ ನಾವು ಒಪ್ಪಲೇಬೇಕಾಗುತ್ತೆ, ಈ ಒಂದು ಪರಿಸ್ಥಿತಿಗೆ ತಕ್ಕಂಥ ನಿರ್ಧಾರಗಳು ಏನಾಗಿದ್ದಾವೆ ಸರ್ಕಾರದಿಂದ, ಇದು ಎಲ್ಲರಿಗೂ ನ್ಯಾಯ ಕೊಡೋದಿಲ್ಲ. ಇಟ್ ವಿಲ್ ನಾಟ್ ಬಿ ಫೇರ್ ಟು ಎವ್ರಿಬಡಿ. ಮೊದಲನೇದಾಗಿ ನಾವು ಅದನ್ನು ಒಪ್ಪಬೇಕಾಗತ್ತೆ. ಇಸ್ ದಟ್ ಕರೆಕ್ಟ್? ನನಗೆ ಆಗನ್ಸಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲರಿಗೂ ನ್ಯಾಯ ಕೊಡಲ್ಲ ಅನ್ನೋ ಪ್ರಶ್ನೆ ಯಾವ ಮಾನದಂಡದ ಮೇಲೆ ನೀವು ತೀರ್ಮಾನ ಮಾಡ್ತೀರಿ? ಎಲ್ಲರಿಗೂ ನ್ಯಾಯ ಕೊಡೋದು ಅಂದ್ರೆ ಏನ್ ಅರ್ಥ? ತಮ್ಮ ಮಾನದಂಡದ ಪ್ರಕಾರ ಇಡೀ ಶಿಕ್ಷಣ ವ್ಯವಸ್ಥೆಯನ್ನ ಕೇವಲ 10-15% ಮಕ್ಕಳು ಯಾರು ಪ್ರತಿಷ್ಠಿತ ಕಾಲೇಜ್ಗಳಲ್ಲಿ ಸೀಟ್ಗಳನ್ನ ಪಡಿಬೇಕು ಅಥವಾ ಅದನ್ನೇ ಪ್ರತಿಭೆ ಅಂತ ಪರಿಗಣಿಸ್ಬೇಕು, ಅದಕ್ಕೆ ನ್ಯಾಯ ಸಿಕ್ಕಲ್ವೋ ಅಥವಾ ಸಂವಿಧಾನದ ಆಶಯದ ಪ್ರಕಾರ ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಸಮಾನತೆಯ ದೃಷ್ಟಿಯಿಂದ ನ್ಯಾಯ ಕೊಡೋದು ಮುಖ್ಯನೋ? ಯಾವುದು ನಿಮ್ಮ ನ್ಯಾಯದ ಕಾನ್ಸೆಪ್ಟ್ ಏನು? ಅಲ್ಲ, ಅಂದ್ರೆ ನನ್ನ ಇಲ್ಲಿ ವೈಯಕ್ತಿಕ ಅಭಿಪ್ರಾಯ ಇಲ್ಲ. ಪಾಯಿಂಟ್ ಏನು ಅಂದ್ರೆ ನಿರಂಜನ್ ಆರಾಧ್ಯ ಅಲ್ಲ ಖಂಡಿತ ಅಲ್ಲ ಅದಕ್ಕೆ ಐ ಆಮ್ ಜಸ್ಟ್ ಟ್ರೈಂಗ್ ಟು ಬ್ರಿಂಗ್ ಯು ದಿ ಅದರ್ ಸೈಡ್ ಆಫ್ ದ ಸ್ಟೋರಿ. ಅದು 10% ಇರ್ಲಿ ನಿರಂಜನ್ ಆರಾಧ್ಯ ಅವರೇ, ಅಥವಾ 5% ಇರ್ಲಿ, ಬೇಡ ಸರ್, 1% ಇರ್ಲಿ, ಅವರಿಗೂ ತೃಪ್ತಿ ತರಬೇಕು, ಅವರನ್ನು ಸ್ಯಾಟಿಸ್ಫೈ ಮಾಡಬೇಕು. ಅದು ಕೂಡ ಸಂವಿಧಾನದ ಒಂದು ಆಶ್ವಾಸನೆ ಅಲ್ವಾ? ಹೌದೌದು. ಅಲ್ಲ, ಈ ಒಂದು ಪ್ರಶ್ನೆ ಏನಾಗುತ್ತೆ, ಈಗ ತಂದೆ ತಾಯಿಗಳ ಆತಂಕ ಏನ್ ವ್ಯಕ್ತಪಡಿಸ್ತಾ ಇದ್ದಾರೆ, ನಾನು ಖಂಡಿತ ಗೌರವಿಸ್ತೇನೆ. ಅವರು ಯಾಕೆ ಅಂತ ಹೇಳಿದ್ರೆ ಈ ವ್ಯವಸ್ಥೆಯ ಭಾಗವಾಗಿದ್ದಾರೆ. ನಾವೆಲ್ಲರೂ ಕೂಡ ಈ ಪರೀಕ್ಷೆನೇ ಅಂತಿಮ, ಈ ವ್ಯವಸ್ಥೆನಲ್ಲಿ ಅಂಕನೇ ಅಂತಿಮ, ಸೀಟ್ ಪಡ್ಕೊಳ್ಳೋದೇ ಅಂತಿಮ ಅಂತಕ್ಕಂಥ ಒಂದು ಇದರಲ್ಲೇ ಬೆಳೆದಿದ್ದೇವೆ. ಅದನ್ನ ನಾನು ತಪ್ಪು ಅಂತ ಹೇಳಲ್ಲ, ಅದನ್ನ ಗೌರವಿಸ್ತೇನೆ. ಆದ್ರೆ ಬಹಳ ಮುಖ್ಯವಾಗಿ ಬರೋ ಪ್ರಶ್ನೆ ಏನಂದ್ರೆ, ಈಗ ನೀವು ಕಳೆದ 1-2 ದಶಕಗಳಿಂದ ಆಗ್ತಾ ಇರ್ತಕ್ಕಂಥ ಒಂದು ಬದಲಾವಣೆ ಏನಂತ ಹೇಳಿದ್ರೆ, 10th ಆಗ್ಲಿ PUC ಆಗ್ಲಿ ಒಂದು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಬೇರೆ ಇನ್ಯಾವುದಕ್ಕೆ ನಾವು ಪ್ರವೇಶವನ್ನ ಪಡಿಬೇಕಾದ್ರೂ ಅಲ್ಲಿ ಒಂದು ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಅದನ್ನ ನೀವು ಎಂಟ್ರೆನ್ಸ್ ಅಂತ ಕರಿತಿರೋ, ನೀಟ್ ಅಂತ ಕರಿತಿರೋ, ಏನ್ ಬೇಕಾದ್ರೂ ಕರ್ಕೊಳ್ಳಿ, ಅದ್ರಲ್ಲಿ ಒಂದು ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಅಂದ್ರೆ ಯಾವ ಮಗು ತಾನು ಯಾವ ಸ್ಟ್ರೀಮ್ ಅಲ್ಲಿ ಮುಂದುವರಿಬೇಕು ಅಂತ ಇಷ್ಟಪಡ್ತಾರೆ, ಖಂಡಿತ ಆ ಸ್ಟ್ರೀಮ್ ಅಲ್ಲಿ ಆ ಮಗುಗೆ ಅಭಿರುಚಿ ಇದ್ರೆ ಅದಕ್ಕೆ ಪೂರಕವಾಗಿ ಸಮಯ ಸಿಗುತ್ತೆ, ಇನ್ನ 1.5-2 ತಿಂಗಳು ಸಮಯ ಸಿಗುತ್ತೆ. ಅದಕ್ಕೆ ಮಗು ಪ್ರಿಪೇರ್ ಆದ್ರೆ ಖಂಡಿತ ಅವರ ಒಂದು ಅಭಿರುಚಿಗೆ ತಕ್ಕಂತೆ ಅಡ್ಮಿಷನ್ಸ್ ಅನ್ನ ಪಡೀಲಿಕ್ಕೆ ಸಾಧ್ಯ ಇದೆ. ಅದ್ರಲ್ಲಿ ಏನ್ ಕೊರತೆ ಇದೆ? ಅದ್ರಲ್ಲಿ ಏನ್ ಕೊರತೆ ಏನು? ಆಯ್ತು, ನೀವು ಹೇಳಿದ್ದು ಈಗ ಪ್ರೊಫೆಷನಲ್ ಕೋರ್ಸಸ್ ಬಗ್ಗೆ, ವೃತ್ತಿಪರ ಏನೇನಿದಾವೆ ಅದ್ರ ಬಗ್ಗೆ. ಈಗ ನನ್ನ ಜೊತೆ ಇಲ್ಲಿ ಪ್ಯಾನಲ್ ಅಲ್ಲಿ ಹಿತಾ ಇದ್ದಾರೆ, ಡಾಕ್ಟರ್ ನಿರಂಜನ್ ಆರಾಧ್ಯ ಅವರೇ ನನ್ನ ಜೊತೆ ಇಲ್ಲಿ ಪ್ಯಾನಲ್ ಅಲ್ಲಿ ಹಿತಾ ಇದ್ದಾರೆ. ಹಿತಾ ಅವ್ರಿಗೆ ಆಸಕ್ತಿ ಇರೋದು, ಅವರು BA ಮಾಡಬೇಕು, ಬ್ಯಾಚುಲರ್ಸ್ ಇನ್ ಆರ್ಟ್ಸ್, ಮಾಸ್ ಕಮ್ಯುನಿಕೇಶನ್ ಮಾಡಬೇಕು, ಜರ್ನಲಿಸಂ ಓದಬೇಕು ಅನ್ನೋದು ಅವರ ಒಂದು ಆಸೆ ಆಗಿದೆ ಈ ಕ್ಷಣ, ರೈಟ್? ಹೀಗಿದ್ದಾಗ ಅವ್ರಿಗಿರುವಂತ ಆತಂಕನ 1 ನಿಮಿಷ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮ್ಗೆ. ಹಿತಾ ಅವರೇ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ನಮಸ್ತೆ ಸರ್. ಹಿತಾ ಅವರೇ ನಮಸ್ಕಾರ. ನಿಮ್ಮ ಪರಿಸ್ಥಿತಿನ ನಮ್ ಜೊತೆ ಹಂಚ್ಕೋಬಹುದಾ? ನೀವು ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರ್ದಿದ್ದೀರಿ, ಮೆರಿಟ್ ವ್ಯಾಲ್ಯೂ ಏನಾಗುತ್ತೆ, ನೀವು ಇಲ್ಲಿ ತನಕ ಹಾಕಿರುವಂತ ಎಫರ್ಟ್ ಕತೆ ಏನು ಅನ್ನೋದು ನಿಮ್ಮ ಪ್ರಶ್ನೆ ಇದೆ. ಅದಕ್ಕೆ ಸೇರಿಸ್ದಂಗೆ ನಿಮ್ಮ ಪರಿಸ್ಥಿತಿನ ಹೇಳಿ ಪ್ಲೀಸ್. ಮೊದಲನೇದಾಗಿ ಬೋರ್ಡ್ ಎಕ್ಸಾಮ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಹೌದು, ನಾನು ಸಹ ಖಂಡಿತವಾಗಿ ಎಕ್ಸಾಮ್ ಇರ್ಬೇಕು ಅಂತಾನೆ ಕಷ್ಟಪಟ್ಟು ನಾನು ಓದ್ತಿದ್ದೆ. ಆದ್ರೆ ಎಷ್ಟೊಂದು ಆಗುತ್ತೋ ಆಗದಿಲ್ವೋ ಅಂತ ಎಷ್ಟೊಂದು ತಲೆಲಿದೆ. ಈ ಎಕ್ಸಾಮ್ ಹೆಂಗೆ, ಆ ಎಕ್ಸಾಮ್ ಹೆಂಗೆ ಅಂತ ಅಟ್ಲೀಸ್ಟ್ ಒಂದ್ ಡಿಸಿಷನ್ ತಗೊಂಡು ಒಂದ್ ಸ್ಟ್ಯಾಂಡ್ ಬಂದಿದ್ದಾರೆ. ಅದ್ ಒಂದ್ ಖುಷಿ ಖಂಡಿತ ಇದೆ. ಅಟ್ಲೀಸ್ಟ್ ಇದ್ವಂದ್ ತಲೆಯಿಂದ ಹೋಯ್ತಲ್ಲಪ್ಪ ಅಂತ ಒಂದು ಮೆಂಟಲ್ ಹೆಲ್ತ್ ಕಡೆಯಿಂದ ನೋಡಿದಾಗ ಅದ್ವಂದ್ ಖಂಡಿತ ಖುಷಿ ಇದೆ. ಅದ್ ಬಿಟ್ರೆ ಎಂಟ್ರೆನ್ಸ್ ಎಕ್ಸಾಮ್ಸ್ ವಿಷಯಕ್ಕೆ ಬಂದಾಗ ಯಾವಾಗ ಆಗುತ್ತೆ ಅಂತ, ಯಾವಾಗ ಈ ಮೊಮೆಂಟಮ್ ಅಲ್ಲಿ ಎಷ್ಟ್ ದಿನ ಅಪ್ಪ ಓದ್ತಾ ಇರ್ಬೇಕು, ಇದು ಇನ್ನೇನ್ 10 ದಿವಸದಲ್ಲೇ ಅನೌನ್ಸ್ ಮಾಡ್ಬಿಡ್ತಾರ, ನಾಳೆ ಇವತ್ತಿದ್ದಂಗ್ ನಾಳೆ ಇರಲ್ಲ. ಪ್ರತಿ ದಿನಾನು ಒಂದ್ ಡಿಸಿಷನ್ ತಗೊಂತಿದ್ದಾರೆ, ಒಬ್ರು ಒಂದೊಂದ್ ತರ ಹೇಳ್ತಿದ್ದಾರೆ. ನಮ್ಗೆ ಇಲ್ಲಿ ತುಂಬಾ ಕಷ್ಟ ಆಗ್ತಿದೆ. ಮತ್ತೆ ಒಂದ್ ಕೋರ್ಸ್ ನೋಡಿದಾಗ ಒಂದ್ ರೀತಿಲಿ ಇವಾಗ ಕಾಲೇಜ್ ಅವರು ಹೇಳ್ತಿದ್ದಾರೆ. ಒಂದ್ ಕಾಲೇಜ್ ಅವ್ರು ಹೇಳ್ತಾರೆ, ಇಲ್ಲ ನಾವ್ ಎಂಟ್ರೆನ್ಸ್ ಎಕ್ಸಾಮ್ ಮಾಡಲ್ಲ,
ನಿಮ್ 10th 11th ಮಾರ್ಕ್ಸ್ ಹೆಂಗಿತ್ತೋ ಅದ್ರ ಮೆರಿಟ್ ಲಿಸ್ಟ್ ಮೇಲೆ ನಾವ್ ನಿಮ್ಗೆ ಅಡ್ಮಿಷನ್ ಕೊಡ್ತೀವಿ ಅಂತಾರೆ. ಇನ್ನೊಂದ್ ಕಾಲೇಜ್ ಅವ್ರು ಹೇಳ್ತಾರೆ ಇಲ್ಲ ನೀವ್ ಕಾಲೇಜ್ ಎಂಟ್ರೆನ್ಸ್ ಟೆಸ್ಟ್ ಬರೀಬೇಕು ಅಂತ. ಇನ್ನೊಂದು ಬೇರೆ ಬೇರೆ ಕಾಲೇಜಸ್ ಹೇಳ್ತಾರೆ ಇಲ್ಲ ನೀವ್ CT ಬರೀರಿ ಅಂತ. ಬಟ್ ಬೇರೆ ಎಕ್ಸಾಮ್ಸ್ ನೋಡಿದಾಗ CT ನೀಟು ಎಲ್ಲ CT ಡೇಟ್ಸ್ ಅನೌನ್ಸ್ ಆಗಿದ್ರು ಕೂಡ ಬೇರೆ ಎಕ್ಸಾಮ್ಸ್ ಅದನ್ನು ಇನ್ನು ನಮ್ಗೆ ಶ್ಯೂರ್ ಇಲ್ಲ ಅವಾಗೆ ಆಗ್ಬೋದಾ ಆಗಲ್ವಾ ಅಂತ. ಸೊ ತುಂಬಾನೇ ಗೊಂದಲ ಇದೆ. ಅಟ್ಲೀಸ್ಟ್ ಒಂದ್ ಡೇಟ್ ಹೇಳಿ ಅಥವಾ ಈ ತರ ಆಗತ್ತೆ ಈ ಸಮಯದಲ್ಲಿ ಆಗತ್ತೆ ಅಂತ ಹೇಳಿದ್ರೆ ನಾವ್ ಹೆಂಗ್ ಓದ್ಬೋದು ಅಂತ ನಮಗೂ ಗೊತ್ತಾಗುತ್ತೆ. ಇಲ್ಲಾಂದ್ರೆ ನಾವು ಡಾಕ್ಟರ್ ಆರಾಧ್ಯ, ಇಲ್ಲಿ ಪ್ರಶ್ನೆ ಇರೋದು ಎರಡು. ಒಂದು ಯೂನಿಫಾರ್ಮ್ ರೂಲ್ ಇಲ್ಲ. ಒಂದು ಕಾಲೇಜ್ ಹೇಳುತ್ತೆ ಎಂಟ್ರೆನ್ಸ್ ಎಕ್ಸಾಮ್, ಇನ್ನೊಂದು ಕಾಲೇಜ್ ಹೇಳುತ್ತೆ ನಿಮ್ಮ 10th ಮತ್ತೆ 11th ಅಗ್ರಿಗೇಟ್. ಸೊ ಇಲ್ಲಿ ಸಮಾನತೆಯನ್ನ ಸ್ಥಾಪಿಸೋದಕ್ಕೆ ಸರ್ಕಾರದ ಪಾತ್ರ ಆಸ್ಪದ ಎರಡು ಇದೆಯಾ ಅಂತ ಪ್ರಶ್ನೆ. ಕರೆಕ್ಟು. ಈಗ ನೋಡಿ, ಅವ್ರು ಎತ್ತಿರ್ತಕ್ಕಂಥ ಪ್ರಶ್ನೆ ಎಷ್ಟು ಬಹಳ ಮುಖ್ಯವಾದಂತ ಪ್ರಶ್ನೆ. ಮತ್ತು ಅವರ ಶೂಸ್ ಅಲ್ಲಿ ನಾವು ಎಂಟರ್ ಆಗಿ ಅವ್ರಿಗೆ ಆಗ್ತಿರ್ತಕ್ಕಂಥ ಆತಂಕಗಳನ್ನ, ಅವ್ರಿಗೆ ಆಗ್ತಾ ಇರ್ತಕ್ಕಂಥ ಪರಿಸ್ಥಿತಿಯನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ಎಲ್ಲಾ ಗೊಂದಲಗಳು ಯಾಕಾಗಿದೆ ಇವತ್ತು? ಈ ಎಲ್ಲಾ ಗೊಂದಲಗಳಿಗೆ ಕಾರಣ ಸರ್ಕಾರ ಒಂದು ಮಾರ್ಗಸೂಚಿಯನ್ನ ಹೊರಡಿಸ್ಬೇಕು. ಈಗ ಸರ್ಕಾರ ಪರೀಕ್ಷೆಗಳನ್ನ ರದ್ದು ಮಾಡಿದೆ. ಆಯ್ತು, ಪರೀಕ್ಷೆಗಳನ್ನ ರದ್ದು ಮಾಡಿದ್ರೆ ಯಾವ ಮಾನದಂಡದ ಆಧಾರದ ಮೇಲೆ ನಾವು ಪ್ರವೇಶವನ್ನ ಕೊಡ್ತೇವೆ ಅಂತಕ್ಕಂಥದ್ರ ಬಗ್ಗೆ ವಿಸ್ತೃತವಾದಂತ ಒಂದು ಮಾರ್ಗಸೂಚಿಯನ್ನ ಹೊರಡಿಸ್ಬೇಕು. ಆ ಮಾರ್ಗಸೂಚಿಯಲ್ಲಿ ಏನೆಲ್ಲ ಅಂಶಗಳಿರ್ಬೇಕು ಅಂದ್ರೆ, ಎಲ್ಲಾ ಶಾಲಾ ಕಾಲೇಜುಗಳು ಒಂದೇ ನಿಯಮವನ್ನ, ಒಂದೇ ವಿಧಾನವನ್ನ ಅನುಸರಿಸ್ಬೇಕು. ಒಬ್ರು 10th PUC ನೋಡೋದು, ಇನ್ನೊಬ್ರು ಅವರ ಓರಲ್ ಅಥವಾ ಅವರ ಎಂಟ್ರೆನ್ಸ್ ಟೆಸ್ಟ್ ಅನ್ನ ನೋಡೋದು, ಇದು ಸರ್ಕಾರನೇ ಒಂದು ಅಸಮಾನತೆಯನ್ನ ಕ್ರಿಯೇಟ್ ಮಾಡ್ದಂಗೆ ವೈಲೇಷನ್ ಆಫ್ ಆರ್ಟಿಕಲ್ 14 ಅಂಡ್ ವೈಲೇಷನ್ ಆಫ್ ಆರ್ಟಿಕಲ್ 15 ವಿಚ್ ವೈಲೇಟ್ಸ್ ದಿ ಕಾನ್ಸ್ಟಿಟ್ಯೂಷನಲ್ ಬೇಸಿಕ್ ಪ್ರಿನ್ಸಿಪಲ್ಸ್. ಹಾಗಾಗಿ ಸರ್ಕಾರ ಒಂದು ವಿಸ್ತೃತವಾದ ಮಾರ್ಗಸೂಚಿಯನ್ನ ಹೊರಡಿಸ್ಬೇಕು. ಮಾರ್ಗಸೂಚಿಯನ್ನ ಹೊರಡಿಸಿದ್ರೆ ಆಗ ಮಕ್ಕಳು ಯಾವ ಮಾನದಂಡದ ಮೇಲೆ ಅಡ್ಮಿಷನ್, ಈಗ ಉದಾಹರಣೆಗೆ ಅವ್ರನ್ನೇ ತಗೊಳ್ಳೋಣ. ತಾವು ಹೇಳಿದ್ರಿ ಅವ್ರಿಗೆ ಜರ್ನಲಿಸಮ್ ಅಲ್ಲಿ ಆಸಕ್ತಿ ಇದೆ ಅಂತ. ಖಂಡಿತ ಅವ್ರಿಗೆ ಜರ್ನಲಿಸಮ್ ಮಾಡ್ತಕ್ಕಂಥ ಅಭಿರುಚಿಯನ್ನ ಆ ಕಾಲೇಜ್ ಟೆಸ್ಟ್ ಮಾಡ್ಬೇಕೇ ಹೊರತು ಅವರು ಬೇರೆದ್ರಲ್ಲಿ ಎಷ್ಟು ಅಂಕ ಪಡೆದಿದ್ದಾರೆ ಅನ್ನೋದನ್ನ ಟೆಸ್ಟ್ ಮಾಡೋದ್ರಿಂದ ಏನ್ ಅರ್ಥ ಬರುತ್ತೆ? ಇದೆಲ್ಲ ಏನಕ್ಕೆ ಹಿಂಗ ಆಗ್ತಾ ಇದೆ ಅಂದ್ರೆ, ಮೂಲಭೂತವಾಗಿ ಎಲ್ಲೋ ಒಂದ್ ಕಡೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಮಾನದಂಡನೆ ಬೇರೆ ತರ ಇರುತ್ತೆ. ಯಾವುದೋ ಒಂದು ಹಣ ಇರ್ಬೋದು ಅಥವಾ ಬೇರೆ ಇರ್ಬೋದು, ಅಲ್ಲಿ ಮಕ್ಕಳ ಅಭಿರುಚಿಗಿಂತ ಬೇರೆ ಅಂಶಗಳು ಮುಖ್ಯ ಆಗುತ್ತೆ. ಹಾಗಾಗಿ ಇದನ್ನ ಹೋಗ್ಲಾಡಿಸ್ಬೇಕಾದ್ರೆ ಸರ್ಕಾರ ಈ ಗೊಂದಲಕ್ಕೆ ತೆರೆ ಎರಿಬೇಕು, ಮಾರ್ಗಸೂಚಿ ಹೊರಡಿಸ್ಬೇಕು. ಅವ್ರು ಹೇಳಿದಾಗೆ ಒಂದು ಬಹಳ ಪ್ರಮುಖವಾದ ಪ್ರಶ್ನೆ ಕೇಳಿದ್ದಾರೆ. ಕನಿಷ್ಠ ಈಗ ರದ್ದಾಗಿ ನಿನ್ನೆ ಮನೆ ರದ್ದಾಗಿದೆ, 1-1.5 ತಿಂಗಳು ಮಕ್ಕಳಿಗೆ ಅವಕಾಶವನ್ನ ಕೊಡ್ಬೇಕು. ಅವರು ಯಾವುದಕ್ಕೆ ಸೇರ್ಕೋಬೇಕು ಅಂತಿದ್ದಾರೆ ಅದನ್ನ ಅವರು ಕನಿಷ್ಠ ಪ್ರಿಪೇರ್ ಆಗ್ಲಿಕ್ಕೆ ಬೇಕಾದಂತ ಒಂದು ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡ್ಬೇಕು. ಅದಕ್ಕೇನಾದ್ರೂ ಅವ್ರಿಗೆ ಸಹಾಯ ಬೇಕು ಅಂದ್ರೆ ಸರ್ಕಾರ ಆ ತರದ ಸಹಾಯವನ್ನ ಒದಗಿಸ್ಬೇಕು. ಆ ಮೂಲಕ ಮಕ್ಕಳು ತಮ್ಗೆ ಯಾವ್ದು ಅಭಿರುಚಿ ಇದೆ, ತಮ್ಗೆ ಯಾವ್ದು ಆಸಕ್ತಿ ಇದೆ, ಆ ಕೋರ್ಸ್ ಅನ್ನ ಅವ್ರು ಮುಂದುವರಿಸಲಿಕ್ಕೆ ಸರ್ಕಾರ ಫೆಸಿಲಿಟೇಟ್ ಮಾಡ್ಬೇಕು. ಇಲ್ಲಿ ಎಲ್ಲವನ್ನ ನಾವು ಬಿಟ್ಬಿಟ್ಟು ಮಕ್ಕಳು ನೀವೇ ಎಲ್ ಬೇಕೋ ಹೋಗಿ ಅಡ್ಮಿಷನ್ ತಗೊಳ್ಳಿ, ಯಾವ ಕಾಲೇಜ್ ಬೇಕೋ ಅದು ತಗೊಳ್ಳಿ ಅಂದ್ರೆ ಹಂಗ ಆಗಲ್ಲ. ಹಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಅವರ ಹಿತಾಸಕ್ತಿಗಳು ಬೇರೆ ಇರ್ತವೆ. ಕಾಲೇಜ್ ಹಿತಾಸಕ್ತಿಗಳು ಮಕ್ಕಳ ಹಿತಾಸಕ್ತಿಗಿಂತ ಭಿನ್ನವಾಗಿರ್ತವೆ. ಸೊ ದೇರ್ಫೋರ್ there is an important need for the college to government to intervene. Government should intervene, should create a level playing ground so that all children will get justice. That should be the approach. ಅಲ್ಲ, ನಾನು ಈ ಸಂದರ್ಭದಲ್ಲಿ ಪ್ರವೀಣ್ ಅವ್ರನ್ನ ಸ್ವಾಗತಿಸ್ತೀನಿ, ಸಾಯಿ ಈಶ್ವರ್ನ ಸ್ವಾಗತಿಸ್ತೀನಿ. ಪ್ರವೀಣ್ ಅವರು ರಿಜಿಸ್ಟ್ರಾರ್ CMR ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಪ್ರವೀಣ್ ಅವರೇ, ಗುಡ್ ಈವ್ನಿಂಗ್, ನಮಸ್ಕಾರ ಸರ್, ಸ್ವಾಗತ ನಿಮಗೆ. ಡಾಕ್ಟರ್ ಆರಾಧ್ಯ, ನಿಮಗೆ ಇನ್ನೊಂದು ಪ್ರಾಕ್ಟಿಕಲ್ ಪ್ರಶ್ನೆ ಇತ್ತು, ಇದು ಆಗ್ಬೋದಾ ಅಂತ. ಹೀಗೆ ಅಂದ್ರೆ ಈ ಸರ್ತಿ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ವಿಲ್ ಪಾಸ್ ಬಹಳ ಸಹಜವಾಗಿ ಹಿಂದಿನ ವರ್ಷಕ್ಕಿಂತ ಬಹಳ ಜಾಸ್ತಿ ಇರುತ್ತೆ. ಪ್ರತಿ ಒಂದು ಕಾಲೇಜು ತಮ್ಮ ಸ್ಟೂಡೆಂಟ್ ಕೆಪಾಸಿಟಿ ಮತ್ತೆ ಸ್ಟೂಡೆಂಟ್ ಲಿಮಿಟ್ ನ, ನಂಬರ್ ಆಫ್ ಸ್ಟೂಡೆಂಟ್ ಸ್ಟ್ರೆಂತ್ ಫಾರ್ ಎಕ್ಸಾಂಪಲ್, ಅದನ್ನ ಅವರು ನಿಗದಿ ಪಡಿಸ್ಕೊಂಡ್ ಬಿಟ್ಟಿರ್ತಾರೆ. ಬಟ್ ಈ ಸತಿ ಹೆಚ್ಚಿಗೆ ಸ್ಟೂಡೆಂಟ್ಸ್ ಉತ್ತೀರ್ಣರಾಗ್ತಿರೋದ್ರಿಂದ ಹೆಚ್ಚಿಗೆ ಅಡ್ಮಿಷನ್ ಬೇಕಾಗುತ್ತೆ. ನೀವು ಅವಾಗಲೇ ಹೇಳಿದ್ರಿ 10 or 15% ಪ್ರತಿಷ್ಠಿತ ಕಾಲೇಜ್ಗಳು ಅಂತ. ಈ ಪ್ರತಿಷ್ಠಿತ ಕಾಲೇಜ್ಗಳಲ್ಲಿ ಸೀಟ್ ತಗೋಬೇಕು ಅಂತಾನೆ ಒಂದು ಗುದ್ದಾಟ ಶುರು ಆಗ್ಬಿಡುತ್ತೆ. ಹೇಗೆ ಅಕಾಮಡೇಟ್ ಮಾಡೋದು ಪ್ರಾಕ್ಟಿಕಲಿ? ಇದರ ಪಾಸಿಬಿಲಿಟಿ ಹೇಗೆ ಸರ್? ಅದು ಯಾವಾಗ್ಲೂ ಹೋರಾಟ. 10 to 15% ಹೋರಾಟ ಏನಿದೆ ಅಂದ್ರೆ ಅದು ಬರೀ 10 to 15% ಹೋರಾಟ ಮಾತ್ರ. ಇನ್ನು ಉಳಿದ 85-90 ಮಕ್ಕಳು ಎಲ್ಲಿ ಓದ್ತಾರೆ, ಎಲ್ಲಿ ಯಾವ ಕಾಲೇಜ್ಗಳಿಗೆ ಹೋಗ್ತಾರೆ ಅವರು? ಈಗ ಉದಾಹರಣೆಗೆ ನಮ್ಮ ಬೆಂಗಳೂರಿನ
ಸೈನ್ಸ್ ಕಾಲೇಜು, ಬೆಂಗಳೂರಿನ ಆರ್ಟ್ಸ್ ಕಾಲೇಜು, ಇಡೀ ರಾಜ್ಯದಲ್ಲಿರ್ತಕ್ಕಂಥ ಫಸ್ಟ್ ಗ್ರೇಡ್ ಕಾಲೇಜಸ್, ಇಡೀ ರಾಜ್ಯದಲ್ಲಿ ಮಹಾರಾಣಿ ಕ್ಲಸ್ಟರ್ ಕಾಲೇಜು, ಈ ಎಲ್ಲಾ ಕಾಲೇಜ್ಗಳಿಗೆ ಬಹುತೇಕ 80-85% ಮಕ್ಕಳು ಹೋಗ್ತಾರೆ. ಸೊ ಅದನ್ನ ಒಂದು ಸಂತೋಷ ಅಂತ ಇಟ್ಕೊಳ್ಳೋಣ. ಎಲ್ಲಾ ಮಕ್ಕಳು ಪಾಸ್ ಆಗಿ ಕಾಲೇಜ್ಗೆ ಹೋಗ್ತಿರೋದನ್ನ ದುಃಖ ಪಡೋ ವಿಷಯ ಅಲ್ಲ, ಅದು ಸಂಭ್ರಮ ಪಡೋ ವಿಷಯ. ಯಾಕೆಂದ್ರೆ ನಾವು ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲೂ ಏನ್ ಹೇಳಿದೀವಿ, ಹೈಯರ್ ಎಜುಕೇಶನ್ಗೆ ಹೋಗ್ತಕ್ಕಂಥ ಮಕ್ಕಳ ಪರ್ಸೆಂಟೇಜ್ ಅನ್ನ ಜಾಸ್ತಿ ಮಾಡ್ಬೇಕು ಅಂತ ನಾವು ಹೇಳಿದೀವಿ. ಸೊ ಹಾಗಾಗಿ ನಿಮ್ಮ ಕಾಲೇಜ್ಗಳಲ್ಲಿ ಕನಿಷ್ಠ 5% ಸೀಟ್ಸ್ ಅನ್ನ ಜಾಸ್ತಿ ಮಾಡಿ. ಎಲ್ಲಾ ಫಸ್ಟ್ ಗ್ರೇಡ್ ಕಾಲೇಜ್ಗಳಲ್ಲಿ, ಸೈನ್ಸ್ ಕಾಲೇಜಲ್ಲಿ, ಆರ್ಟ್ಸ್ ಕಾಲೇಜಲ್ಲಿ, ಮಹಾರಾಣೀಸ್ ಕಾಲೇಜಲ್ಲಿ 5% ಸೀಟ್ ಅನ್ನ ಜಾಸ್ತಿ ಮಾಡಿ. ಆ ಜಾಸ್ತಿ ಮಾಡಿದ್ರೆ ನ್ಯಾಚುರಲಿ ಎಲ್ಲಾ ಮಕ್ಳಿಗೂ ಅಡ್ಮಿಷನ್ ಸಿಗುತ್ತಲ್ಲ. ಪ್ರತಿಷ್ಠಿತ ಕಾಲೇಜ್ಗಳನ್ನ ಬಿಟ್ಬಿಡಿ ಅದನ್ನ. ಅವ್ರು ಯಾರು ಪ್ರತಿಷ್ಠೆ ಇದ್ದಾರೆ, ಹೂ ಕ್ಯಾನ್ ಅಫೋರ್ಡ್, ಯಾರಿಗೆ ಎಲ್ಲವೂ ಇದೆ, ಅವ್ರು ಹೋಗ್ಲಿ ಅಲ್ಲಿ. ಯಾಕೆ ಅವ್ರು, ನಾನು ಅದಕ್ಕೆ ಹೇಳೋದು, ತಾವು ಇಡೀ ಚರ್ಚೆಯನ್ನ 10%, 15% ಚರ್ಚೆಯನ್ನ ಸಾಮಾನ್ಯೀಕರಣಗೊಳಿಸೋದು ಬೇಡ. 85% ಜನರು ಯಾರು ಮಾರ್ಜಿನಲೈಸ್ ಸೆಕ್ಷನ್ ಇಂದ ಬರ್ತಾರೆ, ಬಡವರಿದ್ದಾರೆ, ಲೋವರ್ ಮಿಡಲ್ ಕ್ಲಾಸ್ ಇದ್ದಾರೆ, ಅವ್ರ ಬಗ್ಗೆ ಚರ್ಚೆ ಮಾಡೋಣ. ಈ 15% ಅವ್ರಿಗೆ ಅಫೋರ್ಡೆಬಿಲಿಟಿ ಇದೆ, ಹಣ ಇದೆ, ಎಲ್ಲವೂ ಇದೆ, ಅವ್ರು ಹೋಗ್ಲಿ. ಅವ್ರು ಎಲ್ಲಿ ಹೋಗ್ಲಿ, ಯಾರು ಅದಕ್ಕೆ ಬೇಕಾದಂತ ಒಂದು ಮಾರ್ಗಸೂಚಿ ಮಾತ್ರ ಹೊರಡಿಸಿ. ಅಲ್ಲಿ ಆ ಮಕ್ಳಿಗೂ ಕೂಡ 15%ಗೆ ಅನ್ಯಾಯ ಆಗದಂಗೆ ಅವ್ರಿಗೆ ಯಾವ ರೀತಿಯ ಮಾರ್ಗಸೂಚಿ ಪ್ರಕಾರ ಈ ಇನ್ಸ್ಟಿಟ್ಯೂಷನ್ಸ್ ಅಡ್ಮಿಷನ್ ಮಾಡ್ಕೋಬೇಕು ಅಂತ. ಯಾಕಂದ್ರೆ ಇದೆಲ್ಲವನ್ನ ನೀವು ನ್ಯೂ ಎಜುಕೇಶನ್, ನ್ಯಾಷನಲ್ ಎಜುಕೇಶನ್ ಪಾಲಿಸಿನಲ್ಲಿ ನಾವು ಹೇಳಿದ್ದೇವೆ. ದೇರ್ ಶುಡ್ ಬಿ ಎ ರೆಗ್ಯುಲೇಟರಿ ಮೆಕ್ಯಾನಿಸಮ್ ಅಂತ ಹೇಳಿದ್ದೇವೆ. ದೇರ್ ಶುಡ್ ಬಿ ಎ ರೆಗ್ಯುಲೇಟರಿ ಮೆಕ್ಯಾನಿಸಮ್ ಇನ್ ಟರ್ಮ್ಸ್ ಆಫ್ ಅಡ್ಮಿಷನ್ ಅಂತ ಹೇಳಿದ್ದೇವೆ. ಅದಕ್ಕೆ ಯು ಇಶ್ಯೂ ವೆರಿ ಎಕ್ಸ್ಟೆಂಡೆಡ್ ಗೈಡ್ ಲೈನ್ಸ್. ಅದಕ್ಕೆ ಹಾಗಂದ ತಕ್ಷಣ ಡಾಕ್ಟರ್ ಆರಾಧ್ಯ ಅವರೇ, ನೀವು ಒಪ್ತೀರಿ, ನಾನು ಈ ಮಾತೇನು ಹೇಳ್ತಿದ್ದೀನಿ ಇದನ್ನ ನೀವು ಒಪ್ತೀರಿ ಅಂತ ಅನ್ಕೊಂಡಿದ್ದೀನಿ. ಪ್ರತಿಷ್ಠಿತ ಕಾಲೇಜ್ ಅಂದ ತಕ್ಷಣ ಅಲ್ಲಿ ಮೆರಿಟ್ ಜಾಗ ಇಲ್ಲ ಅಂತ ಆಗ್ಬಾರ್ದು, ಅಲ್ಲಿ ಬರೀ ದುಡ್ಡು ಕೊಟ್ಟೆ ಸೀಟ್ ಕೊಂಡ್ಕೊಳ್ಳೋದು ಅಂತಾನೂ ಆಗ್ಬಾರ್ದು ಅಲ್ವಾ? ಕರೆಕ್ಟು. ಅಲ್ಲಿ ಆಪ್ಟಿಟ್ಯೂಡ್ ಏನಿದೆ ಮಕ್ಕಳಿಗೆ, ಅವ್ರು ಏನ್ ಎಂಟ್ರೆನ್ಸ್ ಬರೀತಾರೆ, ಆ ಎಂಟ್ರೆನ್ಸ್ ಆಧಾರದ ಮೇಲೆ ಮಕ್ಕಳಿಗೆ ಸೀಟ್ ಸಿಗ್ಬೇಕು. ಎಲ್ಲಾ ಸೀಟ್ಗಳು ಮಾರಾಟ ಆಗ್ಬಾರ್ದು. ಮತ್ತಿದೊಂದು ನೈತಿಕತೆಯ ಪ್ರಶ್ನೆ ನಿಖಿಲ್ ಅವರೇ, ಇದೊಂದು ನೈತಿಕತೆಯ ಪ್ರಶ್ನೆ. ಎಲ್ಲಾ ಕೋರ್ಟ್ಗಳು, ಸುಪ್ರೀಂ ಕೋರ್ಟ್ ಹೇಳಿರೋದು, ಇಲ್ಲಿವರೆಗೂ ಹೇಳಿರ್ತಕ್ಕಂಥ ಎಲ್ಲಾ ತೀರ್ಪುಗಳಲ್ಲಿ ಏನ್ ಹೇಳಿದೆ, ಎಜುಕೇಶನ್ ಈಸ್ ಇನ್ ಚಾರಿಟೇಬಲ್ ಡೊಮೈನ್. ಇವನ್ ಪ್ರಾಫಿಟ್ ಮಾಡಿದ್ರು ಕೂಡ ಇಟ್ ಶುಡ್ ಬಿ ವೆರಿ ವೆರಿ ಲೆಸ್ ಫಾರ್ ದಿ ಆರ್ಗನೈಸೇಷನ್ ಡೆವಲಪ್ಮೆಂಟ್. ಶಿಕ್ಷಣ ಇರೋದು ಕೇವಲ ಲಾಭಕ್ಕಲ್ಲ, ಲಾಭ ಮಾಡೋದೇ ಶಿಕ್ಷಣದ ಉದ್ದೇಶ ಅಲ್ಲ. ಇಟ್ ಈಸ್ ಆಲ್ಸೋ ದಿ ಕ್ವಶನ್ ಆಫ್ ಎಥಿಕ್ಸ್, ಇಟ್ ಈಸ್ ಆಲ್ಸೋ ದಿ ಕ್ವಶನ್ ಆಫ್ ಮೊರಾಲಿಟಿ, ಇಟ್ ಈಸ್ ಆಲ್ಸೋ ರೆಸ್ಪೆಕ್ಟಿಂಗ್ ದಿ ವ್ಯಾಲ್ಯೂಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಸಂದರ್ಭದಲ್ಲಿ ಈ ಇನ್ಸ್ಟಿಟ್ಯೂಷನ್ಸ್ ಏನಿದಾವೆ, ಅವರು ಕೂಡ ತಮ್ಮ ಅಡ್ಮಿಷನ್ ಪ್ರೋಸೆಸ್ ಹೇಗಿರುತ್ತೆ, ಎಷ್ಟು ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಎಷ್ಟು ಪಾರದರ್ಶಕವಾಗಿರುತ್ತೆ ಅನ್ನೋದನ್ನ ಅವರು ಕೂಡ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಬರೀ ದುಡ್ಡು ಮಾಡೋದೇನೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಕೆಲಸನ? ಯಾವ ದೇಶದಲ್ಲಿ ನಾವು ಶಿಕ್ಷಣವನ್ನ ಅತ್ಯಂತ ಶ್ರೇಷ್ಠವಾದದ್ದು, ಪವಿತ್ರವಾದ ದಾನ ಅಂತ ಅಂದ್ಕೊಂಡಿದ್ವು, ಅದನ್ನ ಬೀದಿಲಿ ಮಾರಾಟ ಮಾಡ್ತೀವಿ ಅಂದ್ರೆ ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕಲ್ವಾ? ಡೆಫಿನೆಟ್ಲಿ. ಅಲ್ಲ, ನಾನು ಅದನ್ನೇ ಕೇಳಕ್ ಬಂದೆ ಈಗ. ಅವಕಾಶವನ್ನ ಬಳಸ್ಕೋಬೇಕು. ಡಾಕ್ಟರ್ ಆರಾಧ್ಯ ಏನ್ ಗೊತ್ತಾ, ಪ್ರತಿ ಒಂದು ಬಾರಿ ಒಂದು ಆತಂಕ, ಗೊಂದಲದ ವಾತಾವರಣ ಬಂದ ತಕ್ಷಣ ಲಾಭ ಮಾಡ್ಕೊಳ್ಳೋದಕ್ಕೆ ಮುಂದೆ ಹಾಗೆ ಆಗ್ತಾರೆ. ಈಗ ನಾವು ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಆಕ್ಸಿಜನ್ ಕತೆ ನೋಡ್ಲಿಲ್ವಾ? ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳ ಒಂದು ಪ್ರಾಫಿಟ್ ಮಾರ್ಜಿನ್ ಅನ್ನ ಕ್ಯಾಪ್ ಮಾಡ್ಬೇಕಾಯ್ತು ಸರ್ಕಾರ. ಯಾಕಂದ್ರೆ ದುರ್ಲಾಭ ಪಡೆಯೋದಕ್ಕೆ ಮುಂದಾಗಿದ್ರು ಜನ. ಅದೇ ರೀತಿ ಶಿಕ್ಷಣದಲ್ಲೂ ಆಗುತ್ತೆ. ಬಿಕಾಸ್ ನೀವೇನ್ ಹೇಳ್ತಿದ್ದೀರಿ, ಪ್ರತಿಷ್ಠಿತ ಕಾಲೇಜ್ಗಳು ಇನ್ ಟರ್ಮ್ಸ್ ಆಫ್ ಅಪ್ಲಿಕೇಶನ್ ಫೀಸು, ಎಂಟ್ರೆನ್ಸ್ ಎಕ್ಸಾಮ್ ಫೀಸು, ಇನ್ನೊಂದು ಮತ್ತೊಂದು ಅಂತ ದುಡ್ಡು ಮಾಡ್ಕೊಳ್ಳೋದಕ್ಕೆ ಇದನ್ನೇ ಒಂದು ದಾರಿಯಾಗಿ ಬಳಸ್ಕೋಬಾರ್ದು. ಅಲ್ಲಿ ಸರ್ಕಾರದ ಪಾತ್ರ ಹೇಗೆ ಡಾಕ್ಟರ್ ಆರಾಧ್ಯ? ತಾವು ಹೇಳಿರೋದು 100% ಸತ್ಯ. ಈ ಫೀ ಡೆಟರ್ಮಿನೇಷನ್ ಏನಿದೆ, ಪರ್ಟಿಕ್ಯುಲರ್ಲಿ ಅಟಾನಮಸ್ ಕಾಲೇಜಸ್ ಇರ್ಬೋದು, ಅಟಾನಮಸ್ ಯೂನಿವರ್ಸಿಟೀಸ್ ಇರ್ಬೋದು, ಏನಿದೆ, ಖಂಡಿತ ಅವರು ಫೀ ಡೆಟರ್ಮಿನೇಷನ್ ಅನ್ನ ಮಾಡ್ಲಿಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ. ಆದ್ರೆ ಫೀ ರೆಗ್ಯುಲೇಷನ್ ಮಾಡ್ಲಿಕ್ಕೆ ಸರ್ಕಾರಕ್ಕೂ ಸ್ವಾತಂತ್ರ್ಯ ಇದೆ. ಬಿಕಾಸ್ ಅಂಡರ್ 19G ಶಿಕ್ಷಣವನ್ನ ನಾವೊಂದು ಉದ್ದಿಮೆ ಅಂತ ಪರಿಗಣಿಸಿದ್ರು ಕೂಡ ಇಟ್ಸ್ ನಾಟ್ ಅನ್ ಅಬ್ಸಲ್ಯೂಟ್ ರೈಟ್. ಉದ್ದಿಮೆ ಅನ್ನೋದು ಒಂದು ಅಬ್ಸಲ್ಯೂಟ್ ರೈಟ್ ಅಲ್ಲ. ಸರ್ಕಾರ ಸಾರ್ವಜನಿಕರ ಹಿತದೃಷ್ಟಿಯಿಂದ, ಸಮಾಜದ ಹಿತದೃಷ್ಟಿಯಿಂದ ದೇ ಹ್ಯಾವ್ ಎವ್ರಿ ರೈಟ್ ಟು ರೆಗ್ಯುಲೇಟ್. ಸೊ ಈ ಸಂದರ್ಭದಲ್ಲಿ ಅವರು ಒಂದು ಮಾರ್ಗಸೂಚಿಯನ್ನ, ಇಂತಿಂತ ತರಗತಿಗಳಿಗೆ ಈ ರೀತಿಯ ಶುಲ್ಕ ಇರಬೇಕು, ಈ ರೀತಿಯ ಶುಲ್ಕವನ್ನ ನಿಗದಿಗೊಳಿಸ್ಬೇಕು, ಶಾಲಾ ಕಾಲೇಜುಗಳು ನಿಗದಿಗೊಳಿಸ್ತಕ್ಕಂತ ಶುಲ್ಕವನ್ನ ಅವರು ತಮ್ಮ ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡಬೇಕು. ಅದು ಎಲ್ಲಾ ಪೇರೆಂಟ್ಸ್ಗೂ ಗೊತ್ತಿರ್ಬೇಕು. ಯಾವ್ದಕ್ಕೆ ಶುಲ್ಕವನ್ನ ವಿಧಿಸಿದ್ದಾರೆ ಅನ್ನೋದು ಎಲ್ಲಾ ತಂದೆ ತಾಯಿಗಳಿಗೂ ಸ್ಪಷ್ಟ ಆಗ್ಬೇಕು.
ಈ ಅಂಶಗಳನ್ನ ಸರ್ಕಾರ ಮಾರ್ಗಸೂಚಿನಲ್ಲಿ ಕೊಡ್ಬೋದಲ್ವಾ? ರೈಟ್. ಒಂದೇ ಒಂದು ನಿಮಿಷ ಡಾಕ್ಟರ್ ಆರಾಧ್ಯ ಬಂದೆ ನಾನು ನಿಮ್ಮ ಹತ್ರ. ಪ್ರವೀಣ್ ಅವರೇ, ಈ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಬಗ್ಗೆ ನಾನು ಮಾತಾಡಿದೆ. ಈ ಸತಿ ಪಾಸ್ ಆಗಿ ಹೊರಗೆ ಬರ್ತಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚು. ಬಟ್ ಹಾಗಂದ ತಕ್ಷಣ ಪ್ರಸ್ತುತ ಇರೋವಂಥ ಕಾಲೇಜ್ಗಳಲ್ಲಿ ವ್ಯವಸ್ಥೆಯ ವಿಸ್ತೀರ್ಣೆ ಆಗೋದಿಲ್ಲ. ಅಷ್ಟಲ್ದೇ ನಿಮ್ಮ ಸ್ಟೂಡೆಂಟ್ ಸ್ಟ್ರೆಂತ್ ಕೆಪಾಸಿಟಿ ಅಂತ ಒಂದು ಇರುತ್ತೆ, ಅದಕ್ಕೊಂದು ಎಕನಾಮಿಕ್ಸ್ ಅಟ್ಯಾಚ್ ಆಗಿರುತ್ತೆ. ಇದಕ್ಕೆ ತಕ್ಕಂತೆ ನೀವು ನಿರ್ಧಾರಗಳನ್ನ ಮಾಡಿರ್ತೀರಿ. ಈಗ ಸಡನ್ನಾಗಿ ಬದಲಾವಣೆ ಮಾಡಬೇಕು. ಪ್ರಾಕ್ಟಿಕಲಿ ನಿಮ್ಗೆ ಇರೋವಂಥ ಚಾಲೆಂಜಸ್ ಕೇಳ್ತಿದ್ದೀನಿ. ಸರ್ ನಮಸ್ಕಾರ. ತಾವು ಹೇಳ್ದಂಗೆ ಪ್ರಾಕ್ಟಿಕಲ್ ಚಾಲೆಂಜಸ್ ಅಂತ ಹೇಳಿದ್ರೆ ಪ್ರತಿಯೊಂದು ವಿದ್ಯಾಸಂಸ್ಥೆಗೂ ಸರ್ಕಾರದ ಕಡೆಯಿಂದ ಇಷ್ಟೇ ಆದಂತಹ ಇಂಟೇಕ್ ಫಿಕ್ಸ್ ಮಾಡಿರ್ತಾರೆ ಪ್ರತಿ ವರ್ಷಕ್ಕೆ ಅಂತೇಳಿ. ಈ ವರ್ಷದಲ್ಲಿ ಈ ಕೋವಿಡ್-19 ಸಮಸ್ಯೆಯಿಂದ ಏನು ಪಾಸ್ ಆಗೋ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಆದ್ದರಿಂದ 5ರಿಂದ 10% ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ಬೋದು. ಅದೇ ಸಮಯದಲ್ಲಿ ಸರ್ಕಾರದ ಕಡೆಯಿಂದ ಪ್ರತಿಯೊಂದು ವಿದ್ಯಾಸಂಸ್ಥೆಗಳಿಗೂ, ಪ್ರೈವೇಟ್ ಆಗಿರ್ಬೋದು ಗೌರ್ಮೆಂಟ್ ಆಗಿರ್ಬೋದು, ಯಾವುದೇ ವಿದ್ಯಾಸಂಸ್ಥೆಗೆ 5ರಿಂದ 10% ಅಷ್ಟು ಇಂಟೇಕ್ ನ ಜಾಸ್ತಿ ಮಾಡೋದ್ರಿಂದ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡಿಡ್ಕೋಬಹುದು. ಓಕೆ, ಡಾಕ್ಟರ್ ಆರಾಧ್ಯ ಅವರು ಯಾವಾಗಲೇ ಹೇಳಿದ ಅದನ್ನೇ, ಒಂದು 5% ಸೀಟ್ಗಳ ಕೆಪಾಸಿಟಿ ಏನಿರುತ್ತೆ ಅದನ್ನ ಜಾಸ್ತಿ ಮಾಡಿ ಅಂತ. ಡಾಕ್ಟರ್ ಆರಾಧ್ಯ, ನನಗೆ ಗೊತ್ತಿದೆ ಯು ಆರ್ ಇನ್ ದ ಮಿಡ್ಲ್ ಆಫ್ ಅ ಮೀಟಿಂಗ್, ಮತ್ತೆ ನೀವು ಹೊರಡಬೇಕು ಅಂತ ಕೂಡ. ಲಾಸ್ಟ್ ಒಂದು ಕಪಲ್ ಆಫ್ ಕ್ವೆಶ್ಚನ್ಸ್ ಬಿಫೋರ್ ಐ ಲೆಟ್ ಯು ಗೋ. ಡಾಕ್ಟರ್ ಆರಾಧ್ಯ, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್ ಒನ್ಸ್ ಅಗೇನ್. ಇಲ್ಲಿ ಶ್ರಮ ಮತ್ತೆ ಅರ್ಹತೆ ತನ್ನ ಬೆಲೆಯನ್ನ ಕಳ್ಕೊಂಡು ಬಿಡುತ್ತಾ? ಅನಿವಾರ್ಯ, ಒಪ್ಕೋತೀನಿ. ಎಕ್ಸಾಮ್ ಇರಕ್ ಆಗೋದಿಲ್ಲ, ಇಟ್ ಇಸ್ ನಾಟ್ ಪ್ರಾಕ್ಟಿಕಲಿ ಪಾಸಿಬಲ್, ಒಪ್ತೀನಿ. ಬಟ್ ವಾಟ್ ಅಬೌಟ್ ಎಫರ್ಟ್ ಅಂಡ್ ಮೆರಿಟ್? ಶ್ರಮ ಮತ್ತೆ ಅರ್ಹತೆ, ಡಾಕ್ಟರ್ ಆರಾಧ್ಯ, ನಿಮ್ಮ ಅಭಿಪ್ರಾಯ? ಕರೆಯಲ್ಲ, ಶ್ರಮ ಅರ್ಹತೆ ಅಂತ ಕರೆಯಲ್ಲ, ನಾನು ಅದನ್ನ ಬೇರೆ ಭಾಷೆಯಲ್ಲಿ ಕರೀತೇನೆ. ಅದನ್ನ ಮಕ್ಕಳ ಅಭಿರುಚಿ ಮತ್ತು ಆಸಕ್ತಿ ಅಂತ ನಾನು ಕರೀತೇನೆ. ಮಕ್ಕಳ ಅಭಿರುಚಿ ಮತ್ತು ಆಸಕ್ತಿ ಏನಿರುತ್ತೆ, ಖಂಡಿತ ಅದಕ್ಕೆ ನಾವು ಅವಕಾಶವನ್ನ ಕೊಡ್ಲೇಬೇಕು. ಅವಕಾಶವನ್ನ ಕೊಟ್ಟು ಆ ಮಕ್ಕಳು ಆಯಾ ಅಭಿರುಚಿಯಲ್ಲಿ, ಯಾಕಂದ್ರೆ ಈಗ ನಾರ್ಮಲ್ ಪ್ರಾಬಬಿಲಿಟಿ ಕರ್ವ್ ಅನ್ನ ತೆಗೆದುಕೊಳ್ಳಿ ನೀವು. ನಾರ್ಮಲ್ ಪ್ರಾಬಬಿಲಿಟಿ ಕರ್ವ್ ಪ್ರಕಾರ ನಾವೇನ್ ಮಾತಾಡ್ತಿದೀವಲ್ಲ, ಯಾರು ಬಹಳ ಬುದ್ಧಿವಂತರು, ಮೆರಿಟೋರಿಯಸ್ ಅವೆಲ್ಲ ಏನ್ ಮಾತಾಡ್ತಿದೀವಲ್ಲ, ಯೂಶುವಲ್ ಆಗಿ ನಾರ್ಮಲ್ ಪ್ರಾಬಬಿಲಿಟಿ ಕರ್ವ್ ಏನ್ ಹೇಳುತ್ತೆ ಅಂದ್ರೆ, 100 ಜನ ನೀವು ಮಕ್ಕಳನ್ನ ತೆಗೆದುಕೊಂಡ್ರೆ 5 ಜನ ಬಹಳ ಹಿಂದುಳಿದಿರ್ಬೋದು, 5 ಜನ ಬಹಳ ಬುದ್ಧಿವಂತಿರ್ಬೋದು, 90 ಜನ ಮಕ್ಕಳು ಆವರೇಜ್ ಇರ್ತಾರೆ. ಆ ಆವರೇಜ್ ಪ್ರತಿಭೆಗಳು ಹೆಂಗಿರ್ತವೆ ಅಂದ್ರೆ, ನೀವು ಅವ್ರಿಗೆ ಯಾವ ರೀತಿಯ ಅವಕಾಶಗಳನ್ನ ಕೊಡ್ತೀರಿ ಅದ್ರ ಮೇಲೆ ಅವರ ಪ್ರತಿಭೆ. ಈಗ ಉದಾಹರಣೆಗೆ, ನೀವು ಸರಿಯಾದಂತ ರೀತಿನಲ್ಲಿ ಗೈಡೆನ್ಸ್, ಅವ್ರಿಗೆ ಬೇಕಾದಂತ ಪೂರಕವಾದಂತ ವ್ಯವಸ್ಥೆಗಳನ್ನ ಕೊಟ್ರೆ, ಈ 90% ಮಕ್ಳು ಏನಿದೆ ಆ ಬ್ರಾಕೆಟ್ ಏನ್ ಹೇಳ್ತಿದಿರಲ್ಲ ತಾವು, ಯಾವ್ದು ಮೆರಿಟ್ ಅಂತ, ಆ ಬ್ರಾಕೆಟ್ಗೆ ಹೆಚ್ಚೆಚ್ಚು ಹೋಗೋ ಸಾಧ್ಯತೆಗಳು ಜಾಸ್ತಿ ಇದಾವೆ. ಆದ್ರೆ ಆ ಅವಕಾಶಗಳು ಇಲ್ಲದೆ ಇರೋದ್ರಿಂದ ಅವರು ಅನಿವಾರ್ಯವಾಗಿ ಇಲ್ಲಿ ಉಳ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಎಲ್ಲೋ ಒಂದ್ ಕಡೆ ನಮ್ಮ ಮೈಕಲ್ ಸ್ಯಾಂಡಲ್ ಬುಕ್ ಏನಿದೆ, ದ ಟಿರಿನಿ ಆಫ್ ಮೆರಿಟ್, I think that is the best book for all of us who are, kind of in the education field to read. ಹೇಗೆ ಅಂದ್ರೆ, ಮೆರಿಟ್ ಅನ್ನೋದು ಖಂಡಿತ ಇಟ್ ಈಸ್ ನಾಟ್ ಬೈ ಬರ್ತ್. ಮೆರಿಟ್ ಅನ್ನೋದು ಅದು ಹುಟ್ಟಿನಿಂದ ಬರಲ್ಲ. ಅದಕ್ಕೆ ನಾವು ಯಾವ ರೀತಿ ಅವಕಾಶಗಳನ್ನ ಕಲ್ಪಿಸ್ಕೊಡ್ತೇವೆ, ಎನೇಬ್ಲಿಂಗ್ ಎನ್ವೈರನ್ಮೆಂಟ್ ಅನ್ನ ಕಳಿಸ್ತೇವೆ, ಸಂಪನ್ಮೂಲಗಳನ್ನ ಒದಗಿಸ್ತೇವೆ ಅನ್ನೋದ್ರ ಆಧಾರದ ಮೇಲೆ ಆಗಿರೋದ್ರಿಂದ ಖಂಡಿತ ನಾವು ಈ ಪ್ಯಾಂಡಮಿಕ್ ಅಲ್ಲಿ ಬಂದಿರತಕ್ಕಂತ ಈ ಒಂದು ಹೊಸ ಅವಕಾಶವನ್ನ, ಈ ಶಿಕ್ಷಣದಲ್ಲಿ ನಮ್ಮ ವ್ಯಾಖ್ಯಾನಗಳು ಏನಿದಾವೆ ಆ ವ್ಯಾಖ್ಯಾನಗಳನ್ನ ಅಟ್ಲೀಸ್ಟ್ ಕೆಲವನ್ನಾದ್ರೂ ಬದಲಾಯಿಸ್ಲಿಕ್ಕೆ, ಶಿಕ್ಷಣವನ್ನ ಬೇರೆ ಅರ್ಥದಲ್ಲಿ ನೋಡ್ಲಿಕ್ಕೆ, ಶಿಕ್ಷಣ ಅಂದ್ರೆ ಕೇವಲ ಎಕ್ಸಾಮಿನೇಷನ್ ಅಲ್ಲ, ಕೇವಲ ಅಂಕ ಅಲ್ಲ, ಕೇವಲ ಯಾವುದೋ ಒಂದು ಸಣ್ಣ ಪರ್ಸೆಂಟೇಜು ಶಿಕ್ಷಣಕ್ಕೆ ಮುಂದುವರಿಸೋ ಅಂತದ್ದಲ್ಲ, ಎಲ್ಲರಿಗೂ ಕೂಡ ಅದು ಸಮಾನ ಅವಕಾಶವನ್ನ ಕಲ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ನೋಡಿದ್ರೆ ಬಹುಶಃ ಐ ಥಿಂಕ್ ವಿ ಕ್ಯಾನ್ ಬ್ರಿಂಗ್ ಕನ್ಸಿಡರಬಲ್ ಚೇಂಜ್ ಇನ್ ದಿ ಏರಿಯಾ ಆಫ್ ಎಜುಕೇಶನ್. ಪ್ರಾಬಬಲಿ ಆ ಒಂದು ನಿಟ್ಟಲ್ಲಿ ನಮ್ಮೆಲ್ಲಾ ಚರ್ಚೆಗಳು ನಡೆದ್ರೆ ಬಹುಶಃ ಇಡೀ ಶೈಕ್ಷಣಿಕ ವ್ಯವಸ್ಥೆಯನ್ನ ಬೇರೆ ರೀತಿಯಲ್ಲೇ ನಾವು ಅರ್ಥೈಸ್ಕೊಳ್ಳಿಕ್ಕೆ, ವ್ಯಾಖ್ಯಾನಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಬಹಳ ಹಂಬಲ್ ಅಭಿಪ್ರಾಯ. ಇಲ್ಲ, ಬಹಳ ಚೆನ್ನಾಗಿ ಹೇಳಿದ್ರಿ ಡಾಕ್ಟರ್ ಆರಾಧ್ಯ. ಡಾಕ್ಟರ್ ಆರಾಧ್ಯ, ಅಟ್ ದ ಸೇಮ್ ಟೈಮ್ ಈಗ ಸೈನ್ಸ್ ಅಲ್ಲಿರೋರು ಪ್ರೊಫೆಷನಲ್ ಕೋರ್ಸ್ ಹೋಗ್ತಾರೆ ಅಂದ್ರೆ ಅವ್ರು CET ಬರೀತಾರೆ, NET ಬರೀತಾರೆ, IIT JEE ಬರೀತಾರೆ, ದಟ್ಸ್ ಫೈನ್. ಈಗ ಇವತ್ತು ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಹೇಳಿಬಿಟ್ರು PU ಮಾರ್ಕ್ಸ್ ಮ್ಯಾಟ್ರ್ ಆಗೋದಿಲ್ಲ, ಬರೀ CET ರ್ಯಾಂಕಿಂಗ್ ಮಾತ್ರ ಅಂತ. ಹೀಗಿದ್ದಾಗ ಘನತೆ ಮತ್ತು ವಿದ್ಯಾರ್ಥಿಗಳ ಗುಣಮಟ್ಟ, ಅವರ ಓವರ್ ಆಲ್ ಕಾಲೇಜಿನ ಒಂದು ಪರ್ಸೆಪ್ಷನ್, ರೆಪ್ಯುಟೇಷನ್ಗಾಗಿ ಬೇರೆ ಬೇರೆ ರೀತಿಯ ಕಾನೂನು ಮತ್ತು ಕಾಯ್ದೆಗಳನ್ನು ಕಾಲೇಜ್ಗಳು ರಚನೆ ಮಾಡಿದ್ರೆ ಇದರ ಭಾರ, ಇದರ ಪರಿಣಾಮ ವಿದ್ಯಾರ್ಥಿಗಳ ಮೇಲೆ ಬೀಳುತ್ತೆ. ಹಾಗಾಗಿ ನಾನು ನಿಮಗೆ ಕೇಳ್ತೀನಿ ಮತ್ತೊಮ್ಮೆ,
ಅದಕ್ಕೆ ಅವರು ಅದನ್ನ ನಿಭಾಯಿಸ್ಬೇಕು ಅಂತ ನಾನು ಪದೇ ಪದೇ ಹೇಳ್ತಿರೋದು. ಅನೇಕ ಇನಾಮ್ದಾರ್ ಕೇಸ್ ಇರ್ಬೋದು ಅಥವಾ ಲೇಟೆಸ್ಟ್ ಜಡ್ಜ್ಮೆಂಟ್ ಗಳನ್ನ ನೀವು ತೆಗೆದುಕೊಂಡ್ರು ಕೂಡ ನಾವು ಇನ್ನು ಯಾವ್ದನ್ನ ರೆಫರ್ ಮಾಡ್ತಿದೀವಿ ಅಂದ್ರೆ 2002 TMA ಕೇಸನ್ನೇ ಹೇಳ್ತಾ ಇದೀವಿ. 2002 TMA ಕೇಸಿನ ನಂತರ ಅನೇಕ ಜಡ್ಜ್ಮೆಂಟ್ ಗಳೇನ್ ಬಂದಿದಾವೆ, ಖಂಡಿತ ಈ ಎಲ್ಲಾ ಕಾಲೇಜುಗಳಿಗೆ ನಾವು ಅಟಾನಮಿಯನ್ನ ಕೊಟ್ಟಿದ್ರು ಕೂಡ ಇಟ್ ಈಸ್ ನಾಟ್ ಅನ್ ಅಬ್ಸಲ್ಯೂಟ್ ಅಟಾನಮಿ. ಖಂಡಿತ ಸರ್ಕಾರ ಸಾರ್ವಜನಿಕರ ಹಿತದೃಷ್ಟಿಯಿಂದ, ಮಕ್ಕಳ ಹಿತದೃಷ್ಟಿಯಿಂದ ಕೆಲವು ನಿರ್ಬಂಧನೆಗಳನ್ನ ಹಾಕ್ಬೇಕಾಗುತ್ತೆ. ಆ ನಿರ್ಬಂಧನೆಗಳು ಮಕ್ಕಳ ದೃಷ್ಟಿಯಿಂದ ಇರಬೇಕಾಗುತ್ತೆ. ಮಕ್ಕಳ ಹಿತರಕ್ಷಣವನ್ನ ಕಾಪಾಡ್ತಕ್ಕಂಥದ್ದು ಇಟ್ ಈಸ್ ದ ಫಂಡಮೆಂಟಲ್ ರೈಟ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಆ ಕೆಲಸವನ್ನ ಬಹುಶಃ ಸರ್ಕಾರ ಸರಿಯಾದ ರೀತಿನಲ್ಲಿ ಮಾಡಿದ್ರೆ ಬಹುಶಃ ಅದನ್ನ ಯಾವ ರೀತಿ ಮಾಡಬಹುದು ಅನ್ನೋದಕ್ಕೆ ತಕ್ಷಣಕ್ಕೆ ಒಂದು ಸಮಿತಿಯನ್ನ ಮಾಡಿ ಅವರ ಒಂದು ಸಲಹೆ ಸೂಚನೆಗಳನ್ನ ಪಡೆದು ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಖಂಡಿತ ನಾವು ಎಲ್ಲಾ ಮಕ್ಕಳಿಗೆ ಒಂದು ನ್ಯಾಯವನ್ನ ಒದಗಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನೋದು ಈಗಲೂ ನನ್ನ ಬಲವಾದ ನಂಬಿಕೆ. ಬಿಕಾಸ್ ವಿ ಹ್ಯಾವ್ ಸಚ್ ಎ ವಂಡರ್ಫುಲ್ ಟ್ರಾನ್ಸ್ಫಾರ್ಮೇಟಿವ್ ಕಾನ್ಸ್ಟಿಟ್ಯೂಷನ್ ಅಂತ ಒಂದು ಅದ್ಭುತವಾದ ಸಂವಿಧಾನ ನಮಗಿದೆ. ಯಾವ ನಿಯಮಗಳನ್ನ, ಯಾವ ಕಾನೂನುಗಳನ್ನ ಜನಪರವಾಗಿ, ಮಕ್ಕಳ ಪರವಾಗಿ ಬದಲಾಯಿಸ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಖಂಡಿತ ನಾವು ಅದನ್ನ ಮಾಡಬಹುದು. ಆದ್ರೆ ಏನಂದ್ರೆ ಸ್ವಲ್ಪ ನಾವು ವಿ ಹ್ಯಾವ್ ಟು ಅಪ್ಲೈ ಅವರ್ ಮೈಂಡ್. ಈ ಸಂದರ್ಭದಲ್ಲಿ ನಾವು ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಸರ್ಕಾರ ಯೋಚನೆ ಮಾಡಿ ತೀರ್ಮಾನ ಮಾಡ್ಬೇಕು ಅಂತ ಹೊರತು ಇಟ್ ಶುಡ್ ನಾಟ್ ಬಿ ಎ ನೀ ಜರ್ಕ್ ರಿಯಾಕ್ಷನ್. ಒಂದೇನೋ ಹೇಳ್ಬಿಡೋದು ಅಲ್ಲ, ಬದಲಾವಣೆ ತರೋದಕ್ಕೆ ದಿಸ್ ಇಸ್ ದ ಬೆಸ್ಟ್ ಟೈಮ್, ಸುಧಾರಣೆ ತರೋದಕ್ಕೆ ದಿಸ್ ಇಸ್ ದ ಬೆಸ್ಟ್ ಟೈಮ್. ಇದಕ್ಕಿಂತ ಒಳ್ಳೆ ಅವಕಾಶ ಬಹುಶಃ ಸರ್ಕಾರಕ್ಕೂ ಸಿಗೋದಿಲ್ಲ. ವಿದ್ಯಾರ್ಥಿಗಳಿಗೂ ಒಂದು ಹೊಸ ವ್ಯವಸ್ಥೆಯಲ್ಲಿ ಕಾಲಿಡೋದಕ್ಕೆ ಒಂದು ಒಳ್ಳೆ ಅವಕಾಶ. ಡಾಕ್ಟರ್ ಆರಾಧ್ಯ, ನನ್ನ ಐ ಟ್ರೈ, ದಿಸ್ ಇಸ್ ಮೈ ಲಾಸ್ಟ್ ಕ್ವೆಶ್ಚನ್. ನೀವು ಅವಾಗಲೇ ಒಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯ ಹೇಳಿದ್ರಿ. ಹಿತಾ ಅವರ ವಿಷಯದಲ್ಲಿ ನೀವೇನು ಹೇಳಿದ್ರಿ ಅಂದರೆ, ಅವ್ರಿಗೆ ಮಾಡ್ಬೇಕಂತಿರೋದು ಜರ್ನಲಿಸಮ್, ಅವ್ರಿಗೆ ಅಭಿರುಚಿ ಮತ್ತು ಆಸಕ್ತಿ ಇರೋದು ಜರ್ನಲಿಸಮ್ ಬಗ್ಗೆ. ಮತ್ತು ಈ ಕಾಲೇಜು ನಾವು ಬೇರೆ ಬೇರೆ ಮಾರ್ಕ್ಸ್ನ ಪರಿಗಣಿಸಿ ನಿಮಗೆ ಅಡ್ಮಿಷನ್ ಸಿಗಬೇಕಾ ಬೇಡವಾ ಅಂತ ನಿರ್ಧಾರ ಮಾಡ್ತೀವಿ ಅಂದರೆ ಅದು ಸರಿಯಲ್ಲ ಅನ್ನೋ ಮಾತು ಹೇಳಿದ್ರಿ. ಅದಕ್ಕೆ ನಾನು ಕೇಳ್ತೀನಿ, ಅಲ್ಲ ಅಬ್ಸಲ್ಯೂಟ್ಲಿ ಅಗ್ರೀಡ್, ಬಟ್ ಯಾರು ಡಿಸೈಡ್ ಮಾಡ್ತಾರೆ ಡಾಕ್ಟರ್ ಆರಾಧ್ಯ ಸಿಲೆಬಸ್ಗಳನ್ನ? ಈಗ ಒಂದು ಕಾಲೇಜ್ ಹೇಳುತ್ತೆ, ಹಿತಾ ಅವರೇ ಹೇಳಿದ್ರು ಎಂಟ್ರೆನ್ಸ್ ಟೆಸ್ಟ್ ಕೆಲವು ಕಡೆ ಇದೆ, ಕೆಲವು ಕಡೆ ಇಲ್ಲ. ಈ ಎಂಟ್ರೆನ್ಸ್ ಟೆಸ್ಟಿನ ಒಂದು ವ್ಯಾಪ್ತಿ, ದ ಸಿಲೆಬಸ್ ಫಾರ್ ದಿಸ್ ಎಂಟ್ರೆನ್ಸ್ ಟೆಸ್ಟ್, ಹೂ ಡಿಸೈಡ್ಸ್ ದಟ್? ಸರ್, ಈಗ ಅದು ಒಂದು ರೀತಿ ಅದಕ್ಕೆ ಒಂದು ಮಾಡೆಲ್ ಬಂದಿದೆ. ಈಗ ಉದಾಹರಣೆಗೆ ನೀವು ನೋಡಿ, ಈ ನ್ಯಾಷನಲ್ ಲಾ ಸ್ಕೂಲ್ಸ್ ಏನಿದಾವೆ ಇಡೀ ದೇಶದಲ್ಲಿ, ಎಲ್ಲಾ ನ್ಯಾಷನಲ್ ಲಾ ಸ್ಕೂಲ್ಸ್ ಸೇರಿ ಒಂದ್ ಎಕ್ಸಾಮ್ ಅನ್ನ ಮಾಡ್ತವೆ, ಕ್ಲಾಟ್ ಎಕ್ಸಾಮ್ ಅಂತ, ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಅಂತ. ಸೊ ಅದನ್ನ ಎಲ್ಲಾ ಮಕ್ಕಳು ಬರೀತಾರೆ. ಆಯಾ ಆಧಾರದ ಮೇಲೆ, ಆ ಮಕ್ಕಳ ಆಸಕ್ತಿಯ ಮೇಲೆ ಅವರು ಸೀಟ್ಗಳನ್ನ ಅಲಾಟ್ ಮಾಡ್ತಾರೆ. ಸೊ ಅದು ಒಂದು ಉತ್ತಮವಾದಂತ ಪ್ರಕ್ರಿಯೆ. ಅಂದ್ರೆ ಎಲ್ಲಾ ಶಾಲೆಗಳು, ಎಲ್ಲಾ ಲಾ ಸ್ಕೂಲ್ಗಳು ಒಂದು ನಿಯಮವನ್ನ ಪಾಲಿಸ್ಬೇಕು ಅಂತ. ಸೊ ಹಾಗಾಗಿ ಯಾವ್ಯಾವ ಈ ತರದ ಒಂದು ಡಿಸಿಪ್ಲಿನ್, ಒಂದು ಪರ್ಟಿಕ್ಯುಲರ್ ಡಿಸಿಪ್ಲಿನಿನ ಕಾಲೇಜ್ಗಳಿದಾವೆ, ಆ ಕಾಲೇಜ್ಗಳೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಏನಾದ್ರೂ ಎಂಟ್ರೆನ್ಸ್ ಅನ್ನ ಅಥವಾ ಬೇರೆ ಒಂದು ವಿಧಾನವನ್ನ ಅನುಸರಿಸೋದಾದ್ರೆ ಅವೆಲ್ಲವೂ ಒಂದು ಸಾಮಾನ್ಯ ಕಾಮನ್ ಮಾನದಂಡವನ್ನ ಅನುಸರಿಸಬೇಕು. ಮತ್ತು ಅದರ ಸ್ವರೂಪ ಹೇಗಿರ್ಬೇಕು, ಅದರ ಒಂದು ಅನುಷ್ಠಾನ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಒಂದು ವಿಸ್ತೃತವಾದಂತ ಮಾರ್ಗಸೂಚಿಯನ್ನ ಎಲ್ಲಾ ಡಿಸಿಪ್ಲಿನ್ಗೂ, ಅದು ಜರ್ನಲಿಸಮ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಹೇಗಿದ್ರು ಸರ್ಕಾರ ತನ್ನದೇ ಆದಂತ ಕಾಲೇಜುಗಳನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಇಟ್ಕೊಂಡಿದೆ. ಸೈನ್ಸ್ ಕಾಲೇಜ್ ಇರ್ಬೋದು ಬೆಂಗಳೂರಲ್ಲಿ, ಆರ್ಟ್ಸ್ ಕಾಲೇಜ್ ಇರ್ಬೋದು, ಕಾಮರ್ಸ್ ಕಾಲೇಜ್ ಇರ್ಬೋದು, ಮಹಾರಾಣೀಸ್ ಕ್ಲಸ್ಟರ್ ಇರ್ಬೋದು, ಅಥವಾ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಬಹುತೇಕ ಫಸ್ಟ್ ಗ್ರೇಡ್ ಕಾಲೇಜ್ಗಳಿರ್ಬೋದು, ಅಥವಾ ತಾಲೂಕುಗಳಲ್ಲಿರೋ ಫಸ್ಟ್ ಗ್ರೇಡ್ ಕಾಲೇಜು, ಅಲ್ಲೆಲ್ಲ ಒಂದು ಮಾನದಂಡವನ್ನ ರೂಪಿಸಿ ಮತ್ತು ಅದೇ ಮಾನದಂಡದ ಎಲ್ಲಾ ಅಂಶಗಳನ್ನ ಬೇರೆ ಖಾಸಗಿ ಕಾಲೇಜುಗಳಿಗೂ ಅನ್ವಯಿಸಿದ್ರೆ ಬಹುಶಃ ಖಂಡಿತ ಅಲ್ಲಿ ಒಂದು ಏಕರೂಪತೆ ಇರುತ್ತೆ. ಯಾವ ಮಕ್ಕಳಿಗೂ ಹೆಚ್ಚು ಅನ್ಯಾಯ ಆಗ್ತಕ್ಕಂಥದ್ದು ನಿಲ್ಲುತ್ತೆ. ಮತ್ತು ಅವರ ಅಭಿಲಾಷೆ ಏನಿರುತ್ತೆ, ಯಾಕಂದ್ರೆ ಕೊನೆಗೆ ಮಕ್ಕಳು ಯಾವ್ದನ್ನ ಓದ್ಬೇಕೋ ಅದನ್ನ ಓದ್ಲಿಕ್ಕೆ ನಾವು ಅವಕಾಶ ಮಾಡಿಕೊಡದೇ ಇದ್ರೆ ಏನ್ ಪ್ರಯೋಜನ ಆಯ್ತು? ಇಡೀ ಶಿಕ್ಷಣನೇ ಸೋತಂಗಲ್ವಾ? ನಾನು ಜರ್ನಲಿಸಂ ಓದ್ಬೇಕು, ನಾನು ಅದನ್ನ ಮಾಡಕ್ ಆಗಿಲ್ಲ, ನನಗೆ ಅವಕಾಶ ಸಿಕ್ಲಿಲ್ಲ ಈ ವ್ಯವಸ್ಥೆಲಿ ಅಂದ್ರೆ ವಾಟ್ ಡಸ್ ಇಟ್ ಮೀನ್? ನಾವು ಖಂಡಿತ ಅವರ ಅಭಿರುಚಿಗೆ ಸ್ಪಂದಿಸ್ತಾ ಇಲ್ಲ ಅಂತ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಇದಕ್ಕೆ ಒಂದು ವಿಸ್ತೃತವಾದಂತ ಮಾರ್ಗಸೂಚಿ ಖಂಡಿತ ಬೇಕು. ಅದಕ್ಕೆ ನಾನು ಹೇಳ್ತೇನೆ, ಬಹುಶಃ ಉನ್ನತ ಶಿಕ್ಷಣ ಇಲಾಖೆಯ ಮಾನ್ಯ ಸಚಿವರು ಯಾರಿದ್ದಾರೆ, ಅವರು ಒಂದು ಬ್ರೈನ್ ಸ್ಟಾರ್ಮಿಂಗ್
ಮಾಡ್ಬೇಕಿದ್ರ ಬಗ್ಗೆ ಸಾಧಕ ಬಾಧಕಗಳೇನು, ಯಾವ ರೀತಿ ಮಾಡ್ಬೋದು, ಸರ್ಕಾರದ ಕಾಲೇಜ್ಗಳ ಪಾತ್ರ ಏನು, ಏಡೆಡ್ ಕಾಲೇಜ್ಗಳ ಪಾತ್ರ ಏನು, ಅಥವಾ ಅನ್ಏಡೆಡ್ ಪ್ರೈವೇಟ್ ಕಾಲೇಜ್ಗಳ ಪಾತ್ರ ಏನು, ಡೀಮ್ಡ್ ಯೂನಿವರ್ಸಿಟಿಗಳ ಪಾತ್ರ ಏನು, ಇವೆಲ್ಲವನ್ನ ಕ್ರೋಢೀಕರಿಸಿ ಒಂದು ವಿಸ್ತೃತ ಮಾರ್ಗಸೂಚಿಯನ್ನ ಹೊರಡಿಸಿದ್ರೆ ಬಹುಶಃ ಇತಾಡಂತ ಅನೇಕ ವಿದ್ಯಾರ್ಥಿಗಳಿಗೆ ಖಂಡಿತ ನ್ಯಾಯವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಅದರಲ್ಲಿ ಬಲವಾದ ನಂಬಿಕೆಯನ್ನ ಇಟ್ಕೊಂಡಿದ್ದೇನೆ. ಡಾಕ್ಟರ್ ಆರಾಧ್ಯ, ಥ್ಯಾಂಕ್ ಯು ಸೋ ಮಚ್. ಆಲ್ವೇಸ್ ಅ ಪ್ಲೆಜರ್. ನೀವು ಬಂದಾಗೆಲ್ಲ ಒಂದಷ್ಟು ಹೊಸ ವಿಷಯವನ್ನು ನಮಗೆ ತಿಳಿಸ್ಕೊಡ್ತೀರಿ, ಹೊಸ ದೃಷ್ಟಿಕೋನವನ್ನು ನಮಗೆ ಪರಿಚಯ ಮಾಡಿಕೊಡ್ತೀರಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಆರಾಧ್ಯ, ನಿಮ್ಮ ಟೈಮಿಗಾಗಿ. ಸರ್, ನನಗೂ ನಿಮ್ಮ ಜೊತೆ ಮಾತಾಡೋದೇ ಒಂದು ಸಂದೇಶ. ಥ್ಯಾಂಕ್ ಯು. ದಾರಿ ಮಾಡಿಕೊಡ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಡಾಕ್ಟರ್ ಆರಾಧ್ಯ. ಥ್ಯಾಂಕ್ ಯು ಫಾರ್ ಯರ್ ಟೈಮ್. ಪೋಷಕರು ಇಲ್ಲಿವರೆಗೂ ಡಾಕ್ಟರ್ ನಿರಂಜನ್ ಆರಾಧ್ಯ ಅವರು ಹೇಳಿದಂಥ ಮಾತುಗಳನ್ನ ಕೇಳಿ ಒಂದಷ್ಟು ಆತ್ಮವಿಶ್ವಾಸ ಬೆಳೆಸ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಸ್ವಪ್ನ ಗೋಕುಲ್ ಅವರೇ, ಈಗ ಕಾಲೇಜ್ಗಳು ತಮ್ಮ ಸ್ಟೂಡೆಂಟ್ ಸ್ಟ್ರೆಂತ್ ಕೆಪಾಸಿಟಿಯನ್ನು ಹೆಚ್ಚಿಸ್ಬೋದು, ಮತ್ತು ಒಂದು ಸಮಾನತೆಯನ್ನು ಸ್ಥಾಪಿಸೋದ್ರಲ್ಲಿ ಸರ್ಕಾರದ ಪಾತ್ರ ಏನು ಅಂತ ಡಾಕ್ಟರ್ ಆರಾಧ್ಯ ಹೇಳಿದರು. ನಿಮ್ಮ ನಿರೀಕ್ಷೆ ಯಾವ ರೀತಿ ಇರುತ್ತೆ? ಅಂದರೆ ಸರ್ಕಾರ ಈಗ ಮುಂದಿನ ಬರೋ ದಿನಗಳಲ್ಲಿ ಒಂದಷ್ಟು ಡಿರೆಕ್ಷನ್ ಕೊಡಬೇಕಾಗತ್ತೆ, ಶಿಕ್ಷಣ ಇಲಾಖೆಯಿಂದ ಎಲ್ಲ ಕಾಲೇಜ್ಗಳಿಗೂ ಬರಬೇಕಾಗತ್ತೆ, ಅದು ಪದವಿ ಪೂರ್ವ ಪದವಿ ಕಾಲೇಜ್ ಎರಡಕ್ಕೂ. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಯಾವ ರೀತಿ ಇದೆ? ನಿಖಿಲವರೇ, ನೋಡಿ, ಫಸ್ಟ್ ಹೇಳೋದು, ಈಗ ಫುಲ್ ಎಲ್ಲ ಕಡೆ ನೆಗೆಟಿವ್ ಥಾಟ್ಸು, ನೆಗೆಟಿವ್ ಎಲ್ಲ ಕೇಳಿ ಕೇಳಿ ಈ ಥರ ಎಲ್ಲರೂ ಡಿಪ್ರೆಷನ್ ಹೋಗ್ಬಿಟ್ಟಿದ್ದೀವಿ. ಸೊ ನಾನು ನನ್ನ ಮಗಳು ಸೆಕೆಂಡ್ PUC ಬರೀಬೇಕಿತ್ತು, ಈಗ ಅದು ಕ್ಯಾನ್ಸಲ್ ಆಯಿತು. ಅವಳು ಬೇಜಾರು ಮಾಡ್ಕೊಳ್ಳ, ಇವ್ರು ನಂಗೆ ಬರೆಯೋಕ್ಕೆ ಆಗಲ್ಲ, ಅಷ್ಟು ಕಷ್ಟಪಟ್ಟು ವರ್ಷ ಎಲ್ಲ ಓದ್ನಲ್ಲ, ಅಮ್ಮ ಬರೆಯೋಕ್ಕೆ ಆಗಲಿ ಅಂತ. ಬಟ್ ಅವಳು ಪಾಸಿಟಿವ್ ಆಗಿ ಹೇಳಿದೆ, ನೋಡಿ, ದಿಸ್ ಇಸ್ ಅ ರೈಟ್ ಚಾನ್ಸ್ ಟು ಬ್ರಿಂಗ್ ಅನ್ ರೆವಲ್ಯೂಷನ್ ಅಂತ ಹೇಳ್ಬೋದು. ಯಾಕಂದರೆ ಯಾವಾಗಲೂ ನೋಡಿ, ಫುಲ್ಲು ನೀವು ಸಬ್ಜೆಕ್ಟ್ಸ್ ಎಲ್ಲ ನಿಮಗೆ ಬರೀ ಸೈನ್ಸ್ ಇಷ್ಟ ಇರುತ್ತೆ ಅಂತ ಇಟ್ಕೊಳ್ಳಿ, ಆದರೆ ನೀವು ಸೋಷಲ್ ಬರೀಬೇಕು, ಮ್ಯಾಥ್ಸು ಎಲ್ಲ ಎಕ್ಸಾಮ್ಸು ಬರೀಬೇಕು, ಅದ್ರದ್ದು ಟೋಟಲ್ ತೊಗೊಂಡು ನಿಮಗೆ ಪರ್ಸೆಂಟೇಜ್ ತೊಗೊಂಡು CETದು ತೊಗೊಂಡು ಕೊಡ್ತಾಯಿದ್ರು ಮುಂಚೆ. ಈಗ ಇವ್ರಿಗೆ ರೈಟ್ ಚಾನ್ಸ್, ಈಗ ಮಕ್ಕಳಿಗೆಲ್ಲ, ಈಗ ಸೈನ್ಸ್ ಸ್ಟ್ರೀಮೇ ನಿಂಗೆ ಇಷ್ಟ ಇದೆಯಾ, ಬರೀ ಸೈನ್ಸೇ ಫೋಕಸ್ ಮಾಡು, ನೀನು ಬೇರೆ ಸಬ್ಜೆಕ್ಟ್ ಫೋಕಸ್ ಮಾಡೋ ಕೆಲಸನೇ ಇಲ್ವಲ್ಲ, ಈಗ ಬಿಟ್ಬಿಡ್ಬೋದಲ್ಲ ಸೋಷಲ್ ಅದೆಲ್ಲ, ಬರೀ ಸೈನ್ಸಲ್ಲೇ ಮಾಡು, CETನ ಚೆನ್ನಾಗಿ ರ್ಯಾಂಕಿಂಗ್ ತೆಗಿ, ಬರೀ CETದೇ ತೊಗೊಳೋದ್ರಿಂದ ಫುಲ್ ಅವ್ರಿಗೆ ಯಾವ ಸ್ಟ್ರೀಮಲ್ಲಿ ಅವ್ರಿಗೆ ಏನು ಇಷ್ಟ ಇದೆಯೋ ಆ ಸಬ್ಜೆಕ್ಟ್ನ ಡೆಪ್ತಲ್ಲಿ ಓದಿ ಎಂಟ್ರೆನ್ಸ್ ಎಕ್ಸಾಮ್ ಕೊಡಲಿ. ಸೊ ಅದನ್ನು ನಾನು ಪಾಸಿಟಿವ್ ಆಗಿ ತೊಗೊಳಕ್ಕೆ ಅವಳಿಗೆ ಹೇಳಿದೆ. ಅವಾಗಳು ಹೌದಲ್ವಾ, ದಿಸ್ ಇಸ್ ರೈಟ್ ಥಿಂಗ್ ಅನ್ಸೋದು. ಎಲ್ಲ ಪೇರೆಂಟ್ಸ್ ಕೇಳೋದು ಅಷ್ಟೇ, ಈಗ ಮಕ್ಳಿಗೆ ನೀವು ಆ ಥರ ಒಂಥರ ಪಾಸಿಟಿವ್ ಥಿಂಗ್ಸ್ ಹೇಳಿ ಮಕ್ಳನ್ನ ಒಂಥರ ಜೋಶಕ್ಕೆ ತರಬೇಕಾಗುತ್ತೆ. ಯಾಕೆಂದರೆ ಎಷ್ಟೋ ಜನ ಮಕ್ಕಳು, ತುಂಬ ಜನ ಓದೋರ್ಗೆಲ್ಲರಿಗೂ ಬೇಜಾರು ಆಗಿರುತ್ತೆ ಖಂಡಿತ. ಸೊ ಅವ್ರಿಗೆ ಈ ಥರ ಹೇಳ್ಬೋದು ನಾವು, ನಿಂಗೆ ಯಾವ್ದು ಇಷ್ಟ ಅದನ್ನು ಡೆಪ್ತಲ್ಲಿ ಹೋಗಿ ಆ ಎಂಟ್ರೆನ್ಸ್ ಎಕ್ಸಾಮ್ ಬರ್ದು ಇನ್ನೂ ಅವ್ರಿಗೆ ಆ್ಯಕ್ಚುಲಿ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಸಿಗುತ್ತೆ ಅಂತ ನನಗೆ ಅನ್ಕೊಳ್ತೀನಿ. ಆಮೇಲೆ ಎವ್ರಿ ಡಿಗ್ರಿ ಕಾಲೇಜಸ್ ಆಗಲಿ, ಯಾವುದೇ ಒಂದು ಪ್ರೊಫೆಷ್ನಲ್ ಕೋರ್ಸ್ ಆಗಲಿ, ಈಗ ಅವರು ಎಂಟ್ರೆನ್ಸ್ ಎಕ್ಸಾಮ್ ಕೊಟ್ಟು ಅದರಿಂದನೇ ಒಂದು ಅಡ್ಮಿಷನ್ ಆಗೋದು ಇಂಪಾರ್ಟೆಂಟ್ ಅನ್ಸುತ್ತೆ. ದುಡ್ಡು ಮ್ಯಾಟರ್ ಆಗೋದು ಬೇಡ ಇಲ್ಲಿ. ಇವಾಗ ಎಜುಕೇಷನ್ ಸ್ವಲ್ಪ ದುಡ್ಡು ಮಾಡ್ತಾರೆ, ಇಲ್ಲ ಅಂತಿಲ್ಲ, ಬಟ್ ಇದನ್ನೇ ತುಂಬ ದುಡ್ಡಿಗಾಗೇ ಬೇಡ ಇವಾಗ ಈ ಸತಿ. ಸೊ ಅವರು ಸ್ವಲ್ಪ ಎಂಟ್ರೆನ್ಸ್ ಎಕ್ಸಾಮ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಅದರಲ್ಲಿ ಮೆರಿಟ್ ಬಂದವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಮಕ್ಕಳನ್ನ ಎನ್ಕರೇಜ್ ಮಾಡಿದ್ರೆ ಐ ಥಿಂಕ್ ಮಕ್ಕಳೆಲ್ಲರೂ ದಿಲ್ ಬಿ ಹ್ಯಾಪಿ ಅಂತ ಅನ್ಕೊಳ್ತೀನಿ. ಓಕೆ, ಶಶಿಕಲಾ ಅವರೇ, ನೀವು ಅವಾಗಲೇ ಹೇಳ್ತಿದ್ರಿ ನಿಮ್ಮ ಮಗ ಓದ್ತಿದ್ದ, ನಿಮ್ಮ ಮಗನಿಗೆ ತುಂಬ ಬೇಜಾರಾಯಿತು ಎಕ್ಸಾಮ್ ಇಲ್ಲ ಅಂತ, ಈ ರೀತಿಯ ಅಭಿಪ್ರಾಯ ನಿಮ್ಮದಾಗಿತ್ತು. ಬಟ್ ಈಗ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್, ಸಮಾನ ಅವಕಾಶ ಸಿಗಬೇಕು ಅಂದರೆ ಯಾವ ರೀತಿ ಆಗಬೇಕು ಸರ್ಕಾರದ ನಿರ್ಧಾರಗಳು ನಿಮ್ಮ ಪ್ರಕಾರ? ಸರ್, ನಾನು ಸುಷ್ಮಾ ಮಾತಾಡ್ತಾ ಇದ್ದೀನಿ. ನನ್ನ ಮಗ ಅವನು ಬೇಜಾರು ಮಾಡ್ಕೊಂಡಿದ್ದ ಅಂತ ಹೇಳಿದ್ದು. ಸರ್, ಈಗ ಶಿಕ್ಷಣ ತಜ್ಞರೆಲ್ಲ ಹೇಳಿದ್ರಲ್ಲ, ಶಿಕ್ಷಣದ ಬಗ್ಗೆ ಆಗಲಿ ಮಕ್ಕಳ ಬಗ್ಗೆ ಆಗಲಿ ತುಂಬ ಚೆನ್ನಾಗಿ ಹೇಳಿದರು, ಅದನ್ನು ನಾನು ಒಪ್ಕೊಳ್ತೀನಿ. ಆಯಿತು, ಪಾಸಿಟಿವ್ ಆಗೇ ತಗೊಳ್ಳೋಣ, ಚಾಲೆಂಜಿಂಗ್ ಆಗೇ ತಗೊಳ್ಳೋಣ, ನಾವು ಎನ್ಕರೇಜ್ ಮಾಡ್ತೀವಿ. ಸರ್, ಇನ್ನೊಂದು ನನ್ನ ರಿಕ್ವೆಸ್ಟ್ ಏನು ಅಂದರೆ, ಜನರಲ್ ಮೆರಿಟ್ದವ್ರಿಗೆ ಹೊಡ್ತಾ ಬೀಳುತ್ತೆ ಸರ್ ಇದು. ಅದಕ್ಕೆ ರಿಸರ್ವೇಷನ್ ತೆಗೆದುಬಿಡಲಿ. ಯಾರು ಮುಂದೆ ಯಾರು ಚೆನ್ನಾಗಿ ಬರೀತಾರೋ, ಯಾರ್ದು ಆ್ಯಕ್ಚುಲಿ ಇಂಟೆಲಿಜೆಂಟ್ ಇದ್ದಾರೋ ಅವ್ರು ಮುಂದೆ ಹೋಗಲಿ. ಈಗ ಜನರಲ್ ಮೆರಿಟ್ ಸ್ಟೂಡೆಂಟ್ಸಿಗೆ ಏನಾಗುತ್ತೆ ಸರ್, ಅವರು 10,000 ರ್ಯಾಂಕಿಂಗ್ 5,000 ತೊಗೊಂಡ್ರು ಸಹಿತ ಒಂದು ಕಾಲೇಜ್ ಎಕ್ಸ್ಪೆಕ್ಟ್ ಮಾಡಿರ್ತಾರ, ಅದು ಸಿಗೋದಿಲ್ಲ. ಅದೇ 8,000 10,000 ರ್ಯಾಂಕಿಂಗ್ ತೊಗೊಂಡಂಥ ರಿಸರ್ವೇಷನ್ ಕೋಟಾದಿಂದ ಬಂದಂಥವ್ರಿಗೆ ಆ ಕಾಲೇಜ್ ಸಿಕ್ಬಿಡುತ್ತೆ. ಸರ್, ಜನರಲ್ ಮೆರಿಟ್ ಸ್ಟೂಡೆಂಟ್ಸು ಎಲ್ಲ ದೃಷ್ಟಿಯಿಂದನೂ ಹೊಡ್ತಾ ತಿಂತಾರೆ ಸರ್. ಅಟ್ಲೀಸ್ಟ್ ಅದನ್ನಾರು ತೆಗಿಲಿ, ನಾವು ಫುಲ್ ಸ್ಯಾಟಿಸ್ಫೈಡ್ ಸರ್. ಹಿಂಗೆ ಇರಲಿ, ನಾವು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸಿದ್ಧ ಇದ್ದೀವಿ ಸರ್. ಸುಷ್ಮಾ ಮೇಡಮ್, ಭಾಳ ದೊಡ್ಡ ಡಿಮ್ಯಾಂಡ್ ಇಟ್ಟಿದ್ದೀರಿ ನೀವು, ತುಂಬ ದೊಡ್ಡ ಡಿಮ್ಯಾಂಡ್ ಇದೆ ಇದು. ರಿಸರ್ವೇಷನ್ ಅನ್ನೋದು ಯಾವ ರೀತಿಯಲ್ಲಿ ಒಪ್ಕೋತೀನಿ ಸರ್. ಯಾಕಂದ್ರೆ ನಾವು ಅಲ್ಲ ಸರ್, ನಾವು ತಲಾಂತರದಿಂದ ಜನರಲ್ ಮೆರಿಟ್ ಅದ್ರ ನೋವನ್ನು ಅನುಭವಿಸಿದೀವಿ ಸರ್. ಈಗ ನನ್ನ ಮಕ್ಕಳಿಗೆ ಅದು ಆಗ್ಬಾರ್ದು ಅಂತ ನಾನು ರಿಸರ್ವೇಷನ್ ತೆಗೆದ್ಬಿಡ್ಲಿ, ಎಲ್ಲರೂ ಸಮಾನಾಗಿ ಇರ್ಲಿ, ಕಾನ್ಸ್ಟಿಟ್ಯೂಷನ್ ನಲ್ಲಿ ಎಲ್ಲರೂ ಈಕ್ವಲ್ ಆಗಿರ್ಲಿ, ಅವ್ರವ್ರ ಟ್ಯಾಲೆಂಟ್ ಏನದೋ ಅದೇ ಮುಂದೆ ಬರಲಿ.
ವೆಲ್ ಇನ್ ಎನಿ ಕೇಸ್ ಅದು ಬೇಜಾರಿಲ್ಲ ಈ ಸರ್ತಿ ಆಗೋ ಸಾಧ್ಯತೆಗಳು ಬಹಳ ಕಡಿಮೆ ಕಾಣ್ತಿದೆ ನನಗೆ. ಹಾಗಾಗಿ ಎನಿವೆ ಪ್ರವೀಣ್ ಅವರು ಇದ್ದೀರಿ. ಪ್ರವೀಣ್ ಅವರೇ, ಈಗ ಕಾಲೇಜ್ಗಳಿಗೆ ಈ ಸ್ಟೂಡೆಂಟ್ ಸ್ಟ್ರೆಂತ್ ಕೆಪಾಸಿಟಿಯನ್ನು ಹೆಚ್ಚಿಸೋದಕ್ಕೆ ಇರೋವಂಥ ಅವಕಾಶ ಆಸ್ಪದಗಳ ಬಗ್ಗೆ ಹೇಳಿ. ಪ್ರಾಕ್ಟಿಕಲಿ ಇದು ಸಾಧ್ಯನಾ? ಯಾವ ಹಂತದ ತನಕ ನೀವು ಹೆಚ್ಚಿಸ್ಬೋದು? ಸರ್, ನಾನು ಆಗಲೇ ಹೇಳ್ದಂಗೆ ತಮ್ಮ ಹತ್ರ ನಮ್ಮ ಏನು ಕೆಪಾಸಿಟಿ ಇರುತ್ತೆ ಆ ಕೆಪಾಸಿಟಿಗೆ ಮುಂದೆ ಅದಕ್ಕಿಂತ ಹೆಚ್ಚಿಗೆ ಸೀಟ್ಗಳನ್ನ ತಗೊಳ್ಬೇಕು ಅಂತ ಹೇಳಿದ್ರೆ ಸರ್ಕಾರದಿಂದ ನಮಗೆ ಅದರ ಪರ್ಮಿಷನ್ ಬರಬೇಕಾಗ್ತದೆ. ಈಗ ಆಲ್ರೆಡಿ ಸರ್ಕಾರದ ಮುಂದೆ ಈ ಒಂದು ಸವಾಲು ಇರೋದ್ರಿಂದ ಖಂಡಿತವಾಗಿ ಸರ್ಕಾರ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ ಅಂತ ಅನ್ಕೊಂತೀನಿ, ಮತ್ತು ಅದಕ್ಕೆ ಸೂಕ್ತ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ತಾರೆ. ಯಾಕಂತ ಹೇಳಿದ್ರೆ ನಾವು ಇದರ ಹಿಂದಿನ ರಿಸಲ್ಟ್ಸ್ ಗಳನ್ನ ನೋಡಿದಾಗ 68%, 70% ರಿಸಲ್ಟ್ ಇದ್ದಿದ್ದು ಈ ವರ್ಷ ಅದು 88% ಅಥವಾ 90% ಆಗ್ಬೋದು ಸೆಕೆಂಡ್ PUC ನಲ್ಲಿ ರಿಸಲ್ಟ್ಸ್. ಸೊ ಅದಕ್ಕೆ ತಕ್ಕಂತ ವ್ಯವಸ್ಥೆ, ಯಾಕಂದ್ರೆ ನಾವು ಹೈಯರ್ ಎಜುಕೇಶನ್ ಇನ್ಕ್ರೀಸ್ ಮಾಡೋದು ಒನ್ ಆಫ್ ದ ಅಬ್ಜೆಕ್ಟಿವ್ಸ್ ಆಫ್ ದ ಗವರ್ಮೆಂಟ್ ಆಲ್ಸೋ. ಹಾಗಾಗಿ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅಂತ ನನ್ನ ಭಾವನೆ. ಅಲ್ಲ ಸರ್, ಸರ್ಕಾರ ಸೂಕ್ತ ಕ್ರಮ ತಗೊಳುತ್ತೆ, ಸರ್ಚ್ ಫೈನ್. ಬಟ್ ಈಗ ನಿಮ್ಮ ಕಾಲೇಜಲ್ಲೇನೆ ಫಾರ್ ಎಕ್ಸಾಂಪಲ್ ಹೆಚ್ಚಿಸಬೇಕು ಅಂದರೆ ಆ ಹೆಚ್ಚಿಕೆಯ ಒಂದು ಪ್ರಮಾಣ ಏನು? ನಿಮಗೂ ಪ್ರಾಕ್ಟಿಕಲ್ ಚಾಲೆಂಜಸ್ ಇರುತ್ತಲ್ಲ. ಕ್ಲಾಸ್ ರೂಮ್ ಇರೋದು ಅಷ್ಟು ದೊಡ್ಡದೆ, ಜನ ಜಾಸ್ತಿ ಪಾಸ್ ಆದರು ಅಂದ ತಕ್ಷಣ ನೀವು ಗೋಡೆಗಳನ್ನ ನೀವು ಹೊಡೆದು ದೊಡ್ಡ ಕ್ಲಾಸ್ ರೂಮ್ ಏನು ಮಾಡೋಕ್ಕಾಗೋದಿಲ್ಲ ಓವರ್ ನೈಟ್. ಅಟ್ ದ ಸೇಮ್ ಟೈಮ್ ಸೊ ಈ ರೀತಿಯ ಪ್ರಾಕ್ಟಿಕಲ್ ವರ್ಕಿಂಗ್ ಚಾಲೆಂಜಸ್ ಇರುತ್ತಲ್ಲ ನಿಮಗೆ, ಅದ್ರ ಬಗ್ಗೆ ಕೇಳ್ತೀನಿ ಸರ್. ಪ್ರಾಕ್ಟಿಕಲ್ ವರ್ಕಿಂಗ್ ಚಾಲೆಂಜಸ್ ಅಂತ ಬಂದಾಗ ನೋಡಿ, ನಾವು ಈಗ ಬೆಳಿಗ್ಗೆ 8 ಗಂಟೆಗೆ ತರಗತಿಗಳನ್ನು ಸ್ಟಾರ್ಟ್ ಮಾಡಿದ್ರೆ 1 ಗಂಟೆಗೆ ಅಥವಾ 2 ಗಂಟೆಗೆ ನಾವು ಕ್ಲೋಸ್ ಮಾಡ್ತೀವಿ. ಒಂದು ಪದವಿ ತರಗತಿಗಳಿಗೆ BCom ಆಗಿರ್ಬೋದು, BBA ಆಗಿರ್ಬೋದು, BA ಆಗಿರ್ಬೋದು. ಈಗ ಇನ್ನಷ್ಟು ವಿದ್ಯಾರ್ಥಿಗಳು ನಮ್ಮಲ್ಲಿ ಬಂದಾಗ ನಮಗೆ ಇನ್ನೂ 6 ಅವರ್ಗಳ ಇದು ಟೈಮ್ ನಮಗೆ ಸಿಗ್ತದೆ. 2 ಗಂಟೆಯಿಂದ ಮತ್ತೆ 6 ಗಂಟೆವರೆಗೂ 7 ಗಂಟೆವರೆಗೂ ನಾವು ಮತ್ತೊಂದು ಪಾಳಿನಲ್ಲಿ ನಾವು ವಿದ್ಯಾರ್ಥಿಗಳಿಗೆ ತೆಗೆದುಕೊಂಡು ಅವರಿಗೆ ಪಾಠ ಹೇಳ್ಕೊಡ್ಬೋದು. ಹಾಗಾಗಿ ನಾವು ತಕ್ಷಣಕ್ಕೆ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸ್ಕೋಬೇಕು ಅನ್ನುವಂತಹ ಕಷ್ಟಗಳು ಏನು ಬರೋದಿಲ್ಲ. ಈ ಒಂದು ಪ್ಲಾನ್ ಅನ್ನ ನಾವು ಕರೆಕ್ಟ್ ಆಗಿ ಮಾಡಿಕೊಂಡ್ರೆ ನಾವು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಬಹುದು. ರೈಟ್. ಲಕ್ಷ್ಮೀಕಾಂತ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀಕಾಂತ್ ಅವರು ಹೈದರಾಬಾದಿಂದ ಫೋನ್ ಮಾಡಿದ್ದಾರೆ. ನಮಸ್ಕಾರ ಲಕ್ಷ್ಮೀಕಾಂತ್ ಅವರೇ. ಹಲೋ, ನಮಸ್ಕಾರ ಲಕ್ಷ್ಮೀಕಾಂತ್ ಅವರೇ. ನಿಮ್ಮ ಹತ್ರ ಟಿವಿ ಇದ್ರೆ ಅದೊಂದು ವಾಲ್ಯೂಮ್ ಒಂದು ಕಮ್ಮಿ ಮಾಡಿಬಿಡಿ, ಡೈರೆಕ್ಟ್ ನನ್ನ ಜೊತೆ ಇಲ್ಲಿ ಮಾತಾಡಿ. ನಮ್ದಿಲ್ಲ. ಲಕ್ಷ್ಮೀಕಾಂತ್ ಅವರೇ ಹೇಳಿ. ಇನ್ ಎನಿ ಕೇಸ್ ಅವರು ಕೇಳಿಸ್ತಿಲ್ಲ ಅನ್ಸುತ್ತೆ, ಮತ್ತೊಮ್ಮೆ ಕರೆ ಮಾಡ್ಬೋದು ಅವರು. ಸಾಯಿ ಈಶ್ವರ್, ಈಗ ಈ ಎಂಟ್ರೆನ್ಸ್ ಟೆಸ್ಟ್ಗಳದಿದೆಯಲ್ಲ, ಇದ್ರದ್ದೇ ಒಂದು ದೊಡ್ಡ ಪ್ರಶ್ನೆ. ಒಂದೊಂದು ಕಾಲೇಜಲ್ಲಿ ಒಂದೊಂದು ರೀತಿ, ಒಂದೊಂದು ಕಾಲೇಜಲ್ಲಿ ಒಂದೊಂದು ರೂಲ್. ಇದು ಸ್ಟೂಡೆಂಟ್ ಅಂದರೆ ನಿಮ್ಮಂಥ ಸ್ಟೂಡೆಂಟ್ಸ್ ಮೇಲೆ ಯಾವ ರೀತಿಯ ಎಫೆಕ್ಟ್ ಮಾಡ್ತಿದೆ ಅಂತ? ನೀವು ಪುನಃ ಹೇಳ್ತೀರಾ? ಸಾಯಿಶ್ವರ್ ಕೇಳಿಸ್ತಿದ್ಯಾ ಈಗ? ಹೀಗೆ ಕೇಳಿಸ್ತಿದೆ. ಅಲ್ಲ, ಈ ಎಂಟ್ರೆನ್ಸ್ ಟೆಸ್ಟ್ಗಳ ಬಗ್ಗೆ ಇರುವಂತಹ ಒಂದು ಕನ್ಫ್ಯೂಷನ್, ಒಂದೊಂದು ಕಾಲೇಜಲ್ಲಿ ಒಂದೊಂದು ರೂಲ್ ಇದೆ, ಒಂದೊಂದು ಕೋರ್ಸ್ಗೆ ಒಂದೊಂದು ರೀತಿಯ ಎಂಟ್ರೆನ್ಸ್ ಟೆಸ್ಟು. ಇದರ ಒಂದು ಕನ್ಫ್ಯೂಷನ್ನಿನ ಎಫೆಕ್ಟು ಸ್ಟೂಡೆಂಟ್ಸ್ ಮೇಲೆ ಯಾವ ರೀತಿ ಇದೆ? ಇವಾಗ ನನ್ನ ಪರವಾಗಿ ಮಾತಾಡ್ಬೇಕು ಅಂದ್ರೆ, ನಾನು ಒಂದು ಕನ್ಫ್ಯೂಸ್ ಸ್ಟೇಟ್ ಅಲ್ಲಿ ಇದ್ದೀನಿ. ನಾನು ಯಾವ ಕಾಲೇಜ್ಗೆ ಹೆಂಗ್ ಅಪ್ಲೈ ಮಾಡ್ಲಿ? ಇವಾಗ ನಾನು JEE ಬರ್ದಿದ್ದೀನಿ, JEE ಇಂದ ಹೋದ್ರೆ ಹೆಂಗಾಗುತ್ತೆ? ಇವಾಗ CET ಬರಿಬೇಕು. CET ಬಗ್ಗೆ ಮಾತಾಡೋಣ ಅಂದ್ರೆ ಲಾಸ್ಟ್ ಇಯರ್ಗೂ CET ಅರ್ಧ, ಆಮೇಲೆ ಬೋರ್ಡ್ ಮಾರ್ಕ್ಸ್ ಅರ್ಧ ತಗೊಂತಿರು, 50-50%. ಇವಾಗ ಜಾಸ್ತಿ ಸ್ಟೂಡೆಂಟ್ಸ್ ಫೈನಲ್ ಎಕ್ಸಾಮ್ ಪ್ರಿಪೇರ್ ಆಗೋಣ ಅಂತ ಫುಲ್ ಇಯರ್ ಪ್ರಿಪೇರ್ ಆಗಿರಲ್ಲ. ಇವಾಗ ಅವ್ರ ಫೈನಲ್ ರ್ಯಾಂಕ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದು ಅವ್ರಿಗೆ ಅನ್ಯಾಯ ಆದಂಗೆ. ನನ್ನ ಫೈನಲ್ ಎಕ್ಸಾಮ್ ಅಲ್ಲಿ ಪ್ರಿಪೇರ್ ಆಗೋಣ ಅಂತ ಮೋಸ್ಟ್ ಆಫ್ ದ ಇಯರ್ ನನಗೆ ಓದಕ್ ಆಗಿರ್ಲಿಲ್ಲ ನೀಟಾಗಿ. ಸೊ ಇವಾಗ ಲಾಸ್ಟ್ ಫೈನಲ್ ಎಕ್ಸಾಮ್ ಫುಲ್ ಎಫರ್ಟ್ ಹಾಕೋಣ ಅಂತ ನಾನು ರೆಡಿ ಆಗ್ತಿದ್ದೆ. ಬಟ್ ಇವಾಗ CET ಅಲ್ಲಿ ನಮ್ಮ ಬೋರ್ಡ್ ರ್ಯಾಂಕ್ ಬೋರ್ಡ್ ಮಾರ್ಕ್ಸ್ ಕನ್ಸಿಡರ್ ಮಾಡ, ಸೊ ಇಟ್ ವಿಲ್ ತುಂಬಾ ಒಂಥರ ಕಡಿಮೆ ಆಗುತ್ತೆ ನಮ್ಮ ರ್ಯಾಂಕ್ ಅವಾಗ. ಅಂದ್ರೆ ವರ್ಷ ಪೂರ್ತಿ ಆ ಥಿಯರಿ ಎಕ್ಸಾಮ್ಗಳಿಗೆ ಎಫರ್ಟ್ ಹಾಕಿರ್ತೀರಿ, ಲಾಸ್ಟ್ ಫ್ಯೂ ಮಂತ್ಸ್ CETಗೋಸ್ಕರ ಅಂತ ಇಟ್ಕೊಂಡಿರ್ತೀರಿ. ಈಗ CETನೇ ಎಲ್ಲ ಅಂತ ಆಗಿಬಿಟ್ಟಿರೋದು ಅನ್ಯಾಯ ಅಂತ ನೀವು ಹೇಳ್ತಿದ್ದೀರಿ. ಹೌದು. ಓಕೆ. ತುಮಕೂರಿಂದ ಕರೆ ಮಾಡಿದ್ದಾರೆ.
ಶಶಿಕುಮಾರ್ ಅವರು ತುಮಕೂರಿಂದ ಕರೆ ಮಾಡಿದ್ದಾರೆ. ಶಶಿಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಶಶಿಕುಮಾರ್ ಅವರೇ. ಸರ್, ಈಗ ನಮ್ಮಲ್ಲಿ ಮಕ್ಕಳು ಈ ಸರಿ 100% ಪಾಸ್ ಆದ್ರೂ ಹ್ಮ್ ಆದ್ರೆ ಆ ಏನು ಎಕ್ಸ್ಟ್ರಾ 30% ಮಕ್ಕಳು ಬರ್ತಾರಲ್ಲ ಸರ್, ಆ ಮಕ್ಕಳು ಯಾವುದೇ ಕಾರಣಕ್ಕೂ ಪ್ರೈವೇಟ್ ಕಾಲೇಜ್ಗೆ ಹೋಗಲ್ಲ. ಅವ್ರು ಗೌರ್ಮೆಂಟ್ ಶಾಲೆನೇ ಹುಡುಕ್ತಾರೆ, ಗೌರ್ಮೆಂಟ್ ಕಾಲೇಜನ್ನೇ ಹುಡುಕ್ತಾರೆ. ಯಾಕೆ ಅಂತ ಅಂದ್ರೆ ಆ ಮಕ್ಕಳು ಎಬಿಲಿಟಿ ಗೊತ್ತಿರುತ್ತೆ ಅವ್ರಿಗೆ, ನಾನು ಎಷ್ಟು ಓದ್ತೀನಿ, ನಾನು ಏನ್ ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಈ ಸಮಸ್ಯೆ ತಲ್ಲೋರಲ್ಲ, ಇದರಲ್ಲಿ ಸರ್ಕಾರ ಆ ಶಾಲೆಗಳಲ್ಲಿ, ಆ ಕಾಲೇಜುಗಳಲ್ಲಿ ಅವರು ಅದನ್ನ ಏನು ಶಾಲಾ ಒಂದು ಕೊಠಡಿ ಆಗಿರ್ಬೋದು, ಅಲ್ಲಿ ಒಂದು ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಅಲ್ಲಿನ ಶಿಕ್ಷಕರನ್ನ ಹುಡುಕೊಳ್ಬೇಕಾಗುತ್ತೆ. ಆದ್ರೆ ಪ್ರೈವೇಟ್ ಕಾಲೇಜ್ ಹೋಗ್ತೇನೆ ಅಂತ ನಾನಂತೂ ನಂಬಲ್ಲ ಸರ್. ಇದು ಶಶಿಕುಮಾರ್ ಅವರೇ, ನೀವು ಹೇಳಿದ್ದು ಬಹಳ ಕರೆಕ್ಟ್ ಆಗಿದೆ. ಬಟ್ ಜಸ್ಟ್ ಒಂದು ವಾದ ಅಂತ ಒಂದು ಮಾತು ಹೇಳ್ತೀನಿ. ಆಸೆ ಇರೋದೇನು ತಪ್ಪಲ್ವಲ್ಲ ಮನುಷ್ಯನಿಗೆ. ನಾನು ಫೇಲೇ ಆಗ್ತೀನಿ, ನನಗೆ ದೊಡ್ಡ ಕಾಲೇಜಲ್ಲಿ ಸೀಟ್ ಏನು ಬೇಡ, ಬಟ್ ನನಗೆ ಸಿಗೋ ಸಾಧ್ಯತೆ ಇದೆ ಅಂದರೆ ಯಾಕೆ ಬೇಡ? ಆ ಥರದ್ದು ಒಂದು ಯೋಚನೆ ಇರುತ್ತೆ ಅಂತ ಹೇಳ್ತಿರೋದು. ಅದರಿಂದ ನಿಜವಾಗ್ಲೂ ಆ ವಿದ್ಯಾರ್ಥಿಗೆ ಒಂದು ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕರೆ ಭಾಳ ಸಂತೋಷ. ಬಟ್ ಈ ಆಸೆಯ ಒಂದು ದುರ್ಲಾಭವನ್ನು ಪಡ್ಕೊಳ್ಳೋದಕ್ಕೆ ಖಾಸಗಿ ಕಾಲೇಜ್ಗಳು ಮುಂದಾಗ್ಬಿಟ್ರೆ ಅದಕ್ಕೆ ಕಡಿವಾಣ ಯಾರು? ಹೇಗೆ? ಜಯಶೀಲ ಅವ್ರು ಕರೆ ಮಾಡಿದ್ದಾರೆ. ಜಯಶೀಲ ಅವರೇ ಮೈಸೂರಿಂದ. ನಮಸ್ಕಾರ ಜಯಶೀಲ ಅವರೇ. ನಮಸ್ಕಾರ ಸರ್. ಹಾಂ ಹೇಳಿ ಸರ್, ನಾವು ಮೈಸೂರಿಂದ. ಹಾಂ ಹೇಳಿ ಜಯಶೀಲ. ಸರ್, ಇವಾಗ PUC ಸೆಕೆಂಡ್ ಇಯರ್ದು ಎಕ್ಸಾಮ್ಸ್ ಕ್ಯಾನ್ಸಲ್ ಮಾಡಿದ್ರಿ. ಈಗ ರಿಸಲ್ಟ್ಸ್ ಅಲ್ಲಿ 10th ಮತ್ತೆ ಫಸ್ಟ್ PUದು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವಾಗ ಗವರ್ಮೆಂಟ್ ಅವರು. ಇನ್ನೂ ಅಧಿಕೃತವಾಗಿ ಹೇಳಿಲ್ಲ, ಬಟ್ ಆ ರೀತಿ ಆಗೋ ಸಾಧ್ಯತೆಗಳಿದೆ ಅಂತ. ಹಾಂ ಓಕೆ. ಈಗ ಫಸ್ಟ್ PUCಗೆ ಯೂಶಲಿ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ, 10th ಅಲ್ಲಿ ಎಲ್ಲ ಪ್ರೆಷರೈಸ್ ಆಗಿ 10th ಅಲ್ಲಿ ಹೆಂಗೆ ಎಕ್ಸಾಮ್ಸ್ ಎಲ್ಲ ಕಂಡಕ್ಟ್ ಮಾಡಿರ್ತಾರೆ. ಹಾಗೆ ಎಕ್ಸಾಮ್ಸ್ಗೆಲ್ಲ ಓದ್ಕೊಂಡು ಅವರೆಲ್ಲ ಫಸ್ಟ್ PUCಗೆ ಬಂದ ತಕ್ಷಣ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಓದಿರ್ತಾರೆ. ಸೊ ಫಸ್ಟ್ PUC ರಿಸಲ್ಟ್ಸ್ ನ ಕನ್ಸಿಡರ್ ಮಾಡೋದು ಯಾವ ರೀತಿ ಸರಿ ಸರ್? ಬೇಕಿದ್ರೆ ಈ ಸೆಕೆಂಡ್ ಪ್ರಿಪರೇಟರಿ ಫಸ್ಟ್ ಪ್ರಿಪರೇಟರಿ ಸೆಕೆಂಡ್ ಪ್ರಿಪರೇಟರಿ ನಡೀತಲ್ವಾ PUC ಸೆಕೆಂಡ್ ಇಯರ್ ಅವ್ರಿಗೆ, ಫುಲ್ ಅಕಾಡೆಮಿಕ್ ಇಯರ್ದು ಏನಿದೆ ಆ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಅವ್ರನ್ನ ಗ್ರೇಡ್ ಮಾಡ್ಬೋದಲ್ಲ? ಅಲ್ಲ, ನಿಮ್ಮ ಸಜೆಷನ್ ಇಲ್ಲಿ ಉತ್ತರ ಕೊಡೋಕ್ಕೆ ಸರ್ಕಾರದವ್ರು ಯಾರು ಇಲ್ಲದೆ ಇರೋದ್ರಿಂದ ನೀವು ಏನು ಕೇಳ್ತಿದ್ದೀರಿ, ಏನು ಹೇಳ್ತಿದ್ದೀರಿ, ಇದು ಸರ್ಕಾರವನ್ನು ಮುಟ್ಟತ್ತೆ ಅನ್ನೋ ಒಂದು ಆಸೆ ನಮ್ಮದು. ಬಟ್ ನಿಮ್ಮ ಆತಂಕ ಸರಿ ಇದೆ. ಬಟ್ ಸರ್ಕಾರದ ವಾದ ಏನಾಗಿರ್ಬೋದು? ಫಸ್ಟ್ PUCನಲ್ಲಿ ರಿಲ್ಯಾಕ್ಸ್ ಆಗುವಂತ ನಾವು ಹೇಳಿದ್ವಾ ಅಂತ ಕೇಳ್ಬಿಡ್ಬೋದು ಸರ್ಕಾರ. ಅದು ಒಂದು ಸಾಧ್ಯತೆ ಇರುತ್ತೆ. ಬಟ್ ನಿಮ್ಮ ಕಾಳಜಿ ಕರೆಕ್ಟ್ ಇದೆ. ಫಸ್ಟ್ PUCನಲ್ಲಿ ನೀವು ಹೇಳಿದ್ರಿ ರಿಲ್ಯಾಕ್ಸ್ ಅಂತ, ಬಟ್ ನಾನು ಅದನ್ನು ಒಂದು ಹೆಜ್ಜೆ ಮುಂದೆ ತೊಗೊಂಡು ಹೋಗ್ತೀನಿ. ಆರೋಗ್ಯದ ಸಮಸ್ಯೆ ಇತ್ತು, ಮನೆಯಲ್ಲೇನೋ ಸಮಸ್ಯೆ ಇತ್ತು, ಇನ್ನೊಂದೇನೋ ತೊಂದರೆ ಆಯಿತು, ಫಸ್ಟ್ PUCನಲ್ಲಿ ಯಾವುದೋ ಒಂದು ಕಾರಣಕ್ಕೆ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕೆ ಆಗಲಿಲ್ಲ. ಸೆಕೆಂಡ್ PUCನಲ್ಲಿ ಎಲ್ಲ ಸುಗಮವಾಗಿತ್ತು, ಈ ವರ್ಷ ಎಲ್ಲ ಚೆನ್ನಾಗಿ ಓದಿದ್ದೆ ಅಂಥವ್ರಿಗೆ ಈ ಅಗ್ರಿಗೇಟ್ ಮಾಡೋದ್ರಿಂದ ಸ್ವಲ್ಪ ತೊಂದರೆ ಆಗುತ್ತೆ ಅನ್ನೋದು ನಿಜ. ನಿಮ್ಮ ಕಾಳಜಿ ವೆರಿ ರೈಟ್ಲಿ ಪ್ಲೇಸ್ಡ್. ರಾಘವೇಂದ್ರ ರೆಡ್ಡಿ ಅವರಿದ್ದಾರೆ ಬಳ್ಳಾರಿಯಿಂದ. ರಾಘವೇಂದ್ರ ರೆಡ್ಡಿ ಅವರೇ ನಮಸ್ಕಾರ. ಹಲೋ. ಹಾಂ ಹೇಳಿ ರಾಘವೇಂದ್ರ ರೆಡ್ಡಿ ಸರ್, ನಮ್ಮ ಪ್ರಶ್ನೆ, ಈಗ ಇಂಜಿನಿಯರಿಂಗ್ ಓದ್ತಾ ವಿದ್ಯಾರ್ಥಿಗಳು ಕಾಲೇಜಲ್ಲಿ ಈಗ ಹಲೋ ಹೇಳಿ. ಈಗ 2 ವರ್ಷ ಆಯ್ತು ಅವ್ರಿಗೆ ಆನ್ಲೈನ್ ಕ್ಲಾಸು ಅದು ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ಯೂಸ್ ಆಗ್ತಾ ಇಲ್ಲ. ಈ ಸರ್ಕಾರದವರು ಕಾಲೇಜ್ಗಳಿಗೇನೆ ವ್ಯಾಕ್ಸಿನ್ ಸಪ್ಲೈ ಮಾಡಿ ವಿದ್ಯಾರ್ಥಿಗಳಿಗೆ ಪ್ಲಸ್ ಅಲ್ಲಿ ಉಪನ್ಯಾಸಕರಿಗೆ ಸಿಬ್ಬಂದಿ ವರ್ಗದವ್ರಿಗೆ ನೋಡ್ಕೊಂಡು ಆದಷ್ಟು ಕಾಲೇಜ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು ಮಕ್ಕಳಿಗೆ ಅಂತ. ಓಕೆ, ಥ್ಯಾಂಕ್ ಯು ನಿಮ್ಮ ಅಭಿಪ್ರಾಯಕ್ಕಾಗಿ ರಾಘವೇಂದ್ರ ರೆಡ್ಡಿ ಅವರೇ. ಥ್ಯಾಂಕ್ ಯು ನಿಮ್ಮ ಟೈಮಿಗಾಗಿ. ಸರ್ ಪ್ರವೀಣ್ ಅವರೇ, ಈಗ ಕಾಲೇಜ್ಗಳಿಗೆ ತಮ್ಮ ಘನತೆ, ತಮ್ಮ ಕಾಲೇಜ್ಗಳಲ್ಲಿ ನಮ್ಮ ಕಾಲೇಜಿಂದ ಹೊರಗೆ ಹೋಗ್ತಿರುವಂಥ ವಿದ್ಯಾರ್ಥಿಗಳ ಕೌಶಲ್ಯ, ಓವರ್ ಆಲ್ ಕಾಲೇಜಿನ ಒಂದು ರೆಪ್ಯುಟೇಷನ್ ಭಾಳ ಮುಖ್ಯವಾಗಿರುತ್ತೆ. ಇದನ್ನು ಕಾಪಾಡ್ಕೊಳ್ಳೋದಕ್ಕೆ ಅವರು ಬಹುಶಃ ಬೇರೆ ಬೇರೆ ರೀತಿಯ ಫಿಲ್ಟರ್ಗಳನ್ನ ಹಾಕ್ತಾರೆ. ಅದರಲ್ಲಿ ಎಂಟ್ರೆನ್ಸ್ ಟೆಸ್ಟ್ ಕೂಡ ಒಂದು. ಈ ವ್ಯವಸ್ಥೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ವರ್ಷ ಇದು ಹೇಗೆ ಬದಲಾಗಬಹುದು ಅಥವಾ ಬದಲಾಗುತ್ತೆ ಅಂತೀರಿ? ನೋಡಿ, ಮೂಲತಃ ನಾನು ಶಿಕ್ಷಣ ಇಂದ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋನು. ನಾನು ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು 40% ತಗೊಂಡ 90% ತಗೊಂಡ ಅಂದಾಕ್ಷಣಕ್ಕೆ ಅವನ ಇಂಟೆಲಿಜೆನ್ಸ್ ಅಂತ ಏನಿರುತ್ತೆ ಅಥವಾ ಅವನ ಕ್ರಿಯೇಟಿವಿಟಿ ಅಂತ ಏನಿರುತ್ತೆ ಅದು ಕಡಿಮೆ ಇರುತ್ತೆ, ಹೆಚ್ಚಿರುತ್ತೆ ಅಂತ ನಾನು ಹೇಳೋದಿಲ್ಲ. ಯಾಕಂದ್ರೆ ಆ ಒಂದು ವ್ಯವಸ್ಥೆ, ಆ ಒಂದು ಸಮಯಕ್ಕೆ ತಕ್ಕಂತೆ ಆ ಒಂದು ಟೈಮ್ ನಲ್ಲಿ ಅವನು 3 ಗಂಟೆಗಳಲ್ಲಿ ಏನು ಅವನು ಪರೀಕ್ಷೆನ ಬರ್ದಿರ್ತಾನೆ, ಅದರ ಆಧಾರದ ಮೇಲೆ ನಾವು ಮಾರ್ಕ್ಸ್ ಕೊಟ್ಟಿರ್ತೀವಿ ಮತ್ತು ಅವನಿಗೆ ಒಂದು ಅಂಕ ಅಂತ ನಿಗದಿ ಮಾಡ್ತೀವಿ. ಆದರೆ ಅವನು ಹೈಯರ್ ಎಜುಕೇಶನ್ ಬಂದಾಗ ಯಾವುದೇ ರೀತಿಯ ತಾರತಮ್ಯ ಇಲ್ಲದೆ ಅವನಿಗೂ ಕೂಡ ನಾವು ಬೇಕಾದಂತಹ ಶಿಕ್ಷಣವನ್ನ ನೀಡಿದಾಗ ಬೇರೆ 90% ಅಂತ ಏನು PUC ನಲ್ಲಿ ತಗೊಂಡಿರ್ತಾರೆ ಅಥವಾ SLC ತಗೊಂಡಿರ್ತಾರೆ ಅವ್ರ ಜೊತೆ ಈಕ್ವಲ್ ಆಗಿ ಅವರು ಕೂಡ
ಸಮಾನತೆಯಿಂದ ಶಿಕ್ಷಣನ ಪಡೆಯುವುದರ ಜೊತೆಗೆ ಸಾಧನೆಯನ್ನು ಕೂಡ ಮಾಡ್ತದೆ. ನಾವು ಇದಕ್ಕೆ ಬಹಳಷ್ಟು ಸಂಶೋಧನೆಗಳಿಂದ ನಮಗೂ ಕಂಡು ಬಂದಿರೋದು ಏನಂತ ಹೇಳಿದ್ರೆ, ಯಾವ ವಿದ್ಯಾರ್ಥಿಗಳು ಆವರೇಜ್ ಬಿಲೋ ಆವರೇಜ್ ಇರ್ತಾರೆ ಅವರೆಲ್ಲರೂ ಕೂಡ ಒಳ್ಳೆಯ ಉತ್ತಮ ಸಾಧನೆಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಯಾವುದೇ ಶಿಕ್ಷಣ ಸಂಸ್ಥೆಯ ಪ್ರತಿಷ್ಠೆಗೆ ಧಕ್ಕೆ ಬರೋದಾಗ್ಲಿ ಅಥವಾ ಅದರ ವಿದ್ಯಾರ್ಥಿಗಳ ಸಾಧನೆಯಿಂದ ಅದರ ಕಡೆ ಕಡಿಮೆ ಮುಖ ಮಾಡೋದ್ರಲ್ಲಿ ನನಗೇನು ಅನ್ನಿಸ್ತಾ ಇಲ್ಲ ಆ ಥರ ಆಗ್ತದೆ ಅಂತೇಳಿ. ಓಕೆ ಈಶ್ವರ್, ನೀವು ಅವಾಗಲೇ ಹೇಳ್ತಿದ್ರಿ CET ಬರೀ ಫುಲ್ CETಗೆ ಮಾಡಿಬಿಟ್ಟಿದ್ದಾರೆ ಈಗ ಅಂತ. ಸೊ ಹಾಗಾದರೆ ಈಗ ನಿಮಗೆ ಸಮಯಾವಕಾಶ ಅಂತೂ ಇದೆ. ನಿಮಗೆ ಗೊತ್ತಿರೋ ಹಾಗೆ ಇಂಜಿನಿಯರಿಂಗ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗೋದು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ. ಸಮಯಾವಕಾಶ ಇರೋದ್ರಿಂದ ಒಂದು ತಕ್ಕ ಮಟ್ಟಕ್ಕೆ ನಿಮಗೆ ಪ್ರಿಪ್ರೇಷನ್ ಟೈಮು ಇರೋದ್ರಿಂದ ಸ್ವಲ್ಪ ರಿಲೀಫ್ ಇದೆಯಾ ಅಥವಾ ಅದರಲ್ಲೂ ಚಿಂತೆನೇನಾ ಅಂತ? ರಿಲೀಫ್ ಸ್ವಲ್ಪ ಇದೆ, ಆದ್ರೆ ಇಷ್ಟು ದಿನ ನಾನು ಬೋರ್ಡ್ ಎಕ್ಸಾಮ್ಗೋಸ್ಕರ ಆ ತರ ಮೈಂಡ್ ಸೆಟ್ ಅಲ್ಲಿ ಓದಿದ್ದು. ಸಡನ್ ಆಗಿ ಅವರು ಬೋರ್ಡ್ ಎಕ್ಸಾಮ್ ಕನ್ಸಿಡರ್ ಇಂಟರ್ನೆಟ್ ಸಡನ್ ಆಗಿ ಬೋರ್ಡ್ ಎಕ್ಸಾಮೇ ಇಲ್ಲ ಅಂತಂದ್ರೆ ಇಟ್ಸ್ ಲೈಕ್ ಅ ಬಾಂಬ್ ಅಲ್ವಾ, ಲೈಕ್ ನಮಗ್ ಸರ್ಪ್ರೈಸ್ ಆಗೋಯ್ತದು. ಮತ್ತೆ ಪ್ರಿಪರೇಷನ್ ಸ್ಟೈಲ್ ಕೂಡ ಬೇರೆ ಇರುತ್ತಾ? ಅಂದ್ರೆ ಪ್ರಿಪೇರ್ ಆಗುವಂತಹ ರೀತಿ. CET ಅಂದ್ರೆ ಆಬ್ಜೆಕ್ಟಿವ್ ಗೊತ್ತಿದೆ ಎಲ್ಲರಿಗೂ, ಮಲ್ಟಿಪಲ್ ಚಾಯ್ಸ್. ಬಟ್ ಥಿಯರಿ ಇಟ್ಸ್ ಅ ಡಿಫ್ರೆಂಟ್ ಬಾಲ್ ಗೇಮ್, ಪ್ರಿಪರೇಷನ್ ರೀತಿ ಬೇರೆ. ಸೊ ಇದ್ರ ಬಗ್ಗೆ ನಮ್ಮ ಜೊತೆ ನಮ್ಮ ವೀಕ್ಷಕರ ಜೊತೆ ಹಂಚ್ಕೋಬೋದಾ? ಇವಾಗ ನಮ್ಗೆ ಬೋರ್ಡ್ ಎಕ್ಸಾಮ್ಗೆ 3 hour ಪೇಪರ್, ಅದು 3 hour ಕುತ್ಕೊಂಡು ಬರೀಬಹುದು ಏನನ್ನ. ಬಟ್ CET ಟೈಮ್ ವೈಸ್, ಸೊ ಅವ್ರು 180 ಕ್ವೆಶನ್ಸ್ ಮಾಡ್ಬೇಕು ಆ ಕೊಟ್ಟಿರೋ ಟೈಮ್ ಅಲ್ಲೇ. ಒಂದ್ ಕ್ವೆಶನ್ ಟೈಮ್ ಇರುತ್ತೆ, ಸೊ ಅದು ಇನ್ನ ಫಾಸ್ಟ್ ಆಗಿರ್ಬೇಕು, ಅದಕ್ಕೆ ಇನ್ನ ಪ್ರಾಕ್ಟೀಸ್ ಬೇಕಾಗಿರುತ್ತೆ. ಆ ತರ ಪ್ರಾಕ್ಟೀಸ್ ಮಾಡಕ್ಕೆ ಇವಾಗ ಟೈಮ್ ಇದೆ, ಆದ್ರೆ ಈ ತರ ಮೈಂಡ್ ಸೆಟ್ ಅಲ್ಲಿ ಇರ್ಲಿಲ್ಲ ನಾವು. ಸಡನ್ ಆಗಿ ಸರ್ಪ್ರೈಸ್ ಆಗಿದೆ ನಮ್ಗೆ. ಸೊ ತುಂಬಾ ಕನ್ಫ್ಯೂಸ್ ಸ್ಟೇಟ್ ಅಲ್ಲಿ ಇದನ್ನ ಪ್ರಿಪೇರ್ ಮಾಡಕ್ಕೆ ಇನ್ನ ಕಷ್ಟ ಆಗುತ್ತೆ. ಓಕೆ ಶಶಿಕಲಾ ಗೌಡ ಅವರೇ, ಈ ಎಂಟ್ರೆನ್ಸ್ ಟೆಸ್ಟ್ಗಳು ಆದರೆ ಕಾಲೇಜ್ಗಳಲ್ಲಿ ವಿಲ್ ಯು ಬಿ ಓಕೆ ವಿತ್ ಇಟ್? ಅಂದರೆ ನೀವು ನಿಮ್ಮ ಮಕ್ಕಳಿಗೆ ಎನ್ಕರೇಜ್ ಮಾಡ್ತೀರಾ ಬರೆಯೋದಕ್ಕೆ? ಸರ್ಕಾರದಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಈ ಪರೀಕ್ಷೆ ತಪ್ಪಿಸ್ಕೊಂಡ್ವಿ, ಬಟ್ ಪರೀಕ್ಷೆನೇ ಇಲ್ಲ ಅಂತಿಲ್ಲ, ಮೌಲ್ಯಮಾಪನ ಈಗಲೂ ಆಗುತ್ತೆ, ಬಟ್ ಕಾಲೇಜ್ ಲೆವೆಲಲ್ಲಿ ಆಗುತ್ತೆ, ಬೋರ್ಡ್ ಲೆವೆಲಲ್ಲಿ ಸ್ಟೇಟ್ ಲೆವೆಲಲ್ಲಿ ಆಗೋದಿಲ್ಲ, ಅಷ್ಟೇ ಡಿಫ್ರೆನ್ಸು. ಹಾಗಾದಾಗ ಈ ಒಂದು ಎಂಟ್ರೆನ್ಸ್ ಟೆಸ್ಟಿನ ಅವಶ್ಯಕತೆ ಬಗ್ಗೆ ಮತ್ತು ನಿಮ್ಮ ಅಭಿಪ್ರಾಯ ಅದ್ರ ಬಗ್ಗೆ? ಎಂಟ್ರೆನ್ಸ್ ಎಕ್ಸಾಮು ಮಾಡಲಿ, ಬೇಡ ಅಂತ ಹೇಳ್ತಲ್ಲ ಸರ್. ಎಂಟ್ರೆನ್ಸ್ ಎಕ್ಸಾಮ್ ಮಾಡಿದ್ರೇ ಮುಂದಿನ ಹೋಗ್ಲಿಕ್ಕೆ ದಾರಿ ಅಲ್ಲ. ಬಟ್ ಅದು ಮಾಡಬೇಕು, ಆದರೆ ಪೂರ್ತಿ ಅದನ್ನೇ ಕನ್ಸಿಡರ್ ಮಾಡಿದರೆ ಪ್ರಾಬ್ಲಮ್ ಆಗ್ತದೆ. ಈಗೇನು ಅವರಿಗೆ ಯಾವುದು ಮೈಂಡ್ ಸೆಟ್ ಮಾಡ್ಕೊಳ್ಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಬೋರ್ಡ್ ಎಕ್ಸಾಮ್ ಅವ್ರು ಅಟೆಂಡ್ ಮಾಡಿಲ್ಲ, ಹಾಗಿರುವಾಗ ಡೈರೆಕ್ಟ್ ಎಂಟ್ರೆನ್ಸ್ ಎಕ್ಸಾಮಿಂದ ಸ್ಕೋರ್ ತಗೋಬೇಕು ಅಂದರೆ ಅವರಿಗೂ ತುಂಬಾ ಇದರಿಂದ ಬರ್ಡನ್ ಆಗ್ಬೋದು. ಹಾಗಾಗಿ ಇದು ಸ್ವಲ್ಪ ನೀವು ಇದನ್ನ ಈ ಕಡೆ ಯಾವುದನ್ನು ಈಗ ಫಸ್ಟ್ PU ತಗೊತೀರೋ ಅಥವಾ ಈಗ ಸೆಕೆಂಡ್ PU ನೀವು ಪ್ರಿಲಿಯಮ್ಸಿನ ತಗೊತೀರೋ, ಯಾವುದಾದ್ರು ನೋಡಿ ಇದನ್ನು ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡಿ, ಇದು ಈಸಿ ಆಗ್ತದೆ ಸ್ಟೂಡೆಂಟಿಗೆ ಅಂತ, ಈ ಥರ ನನ್ನ ಅಭಿಪ್ರಾಯ. ಓಕೆ ಪ್ರವೀಣ್ ಸರ್, ಈ ಒಂದು ಅನ್ಸರ್ಟೆಂಟಿ ಇದೆಯಲ್ಲ, ಈ ಅನಿಶ್ಚಿತತೆಯ ಒಂದು ವಾತಾವರಣ, ಇದು ಒಬ್ಬ ವಿದ್ಯಾರ್ಥಿಯ ಕಲಿಕೆ, ಅವನು ಒಂದು ಎಕ್ಸಾಮನ್ನು ಮನಸ್ಸಲ್ಲಿಟ್ಕೊಂಡು ವಹಿಸುವಂಥ ಶ್ರಮದ ಮೇಲೆ ಒಂದು ಪರಿಣಾಮ ಬೀರುತ್ತೆ. ಇದನ್ನು ಖಾಸಗಿ ಕಾಲೇಜ್ಗಳು ಪರಿಗಣಿಸಬೇಕಾ? ಎರಡು ನನ್ನ ಪ್ರಶ್ನೆ. ಸರ್, ತಾವು ಕೇಳಿದ ಪ್ರಶ್ನೆಗೆ ಖಾಸಗಿ ಕಾಲೇಜುಗಳು ಯಾವುದೇ ಕಾರಣಕ್ಕೆ ಈ ಒಂದು ವಿದ್ಯಾರ್ಥಿಗಳ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಂಡಿರೋದ್ರಿಂದ ಅದನ್ನ ಪರಿಗಣಿಸ್ತಾರೆ. ಏನಂದ್ರೆ ಅವ್ರಿಗೆ ಏನು ಇವತ್ತಿನ ಸ್ಥಿತಿ ಇದೆ, ಹಾಗಾಗಿ ಅವ್ರಿಗೆ ಬಂದಿರೋ ಅಂಕಗಳ ಆಧಾರದ ಮೇಲೆ ಅವರ ಕಲಿಕೆಗೆ ಪೂರಕವಾದಂತ ವಾತಾವರಣ ಕಲ್ಪಿಸಿಕೊಡೋದಕ್ಕೆ ಪ್ರತಿಯೊಂದು ಖಾಸಗಿ ಕಾಲೇಜುಗಳಲ್ಲೂ ಅವಕಾಶ ಮಾಡಿಕೊಡ್ತಾರೆ ಅಂತ ನನ್ನ ಅಭಿಪ್ರಾಯ ಸರ್. ಯಾಕಂತ ಹೇಳಿದ್ರೆ ಎಲ್ಲಾ ವಿದ್ಯಾಸಂಸ್ಥೆಗಳು ಅಲ್ಲ, ಅದು ಭವಿಷ್ಯದ ಮಾತಾಯ್ತು. ಬಟ್ ಈಗ ಕಳೆದಿರೋ ಒಂದು ವರ್ಷ ಇತ್ತಲ್ಲ, ಅದು ಬೇರೆ ಬೇರೆ ವಿದ್ಯಾರ್ಥಿಗಳ ಮೇಲೆ, ಅವರ ಒಂದು ವೈಯಕ್ತಿಕ ಪರಿಸ್ಥಿತಿಗಳ ಮೇಲೆ, ಅದರಿಂದ ಅವ್ರ ಮೇಲೆ ಪ್ರಭಾವ ಈ ರೀತಿಯೆಲ್ಲ ಆಗಿರುತ್ತೆ. ನಾವು ಒಂದೊಂದೇ ಹೇಳ್ತಾ ಹೋಗ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಕೋಟ್ಯಾಂತರ ಜನ ಇರುವಂಥದ್ದು. ಸೊ ಹಾಗಾಗಿ ಪ್ರೈವೇಟ್ ಕಾಲೇಜಸ್ ಎಷ್ಟು ಕನ್ಸಿಡರೇಟ್ ಆಗಿ ಇರ್ಬೋದು ಅನ್ನೋದೇ ಪ್ರಶ್ನೆ. ಎಂಟ್ರೆನ್ಸ್ ಟೆಸ್ಟಲ್ಲಾಗಲಿ ಅಥವಾ ಅಡ್ಮಿಷನ್ ಕೊಡೋ ರೀತಿಯಲ್ಲಾಗಲಿ, ವಿಶೇಷವಾದ ಅಡ್ಮಿಷನ್ ಕೊಡೋದಕ್ಕೂ ಕಾಲೇಜ್ಗಳು ಮುಂದಾಗುವಂಥ ಸಾಧ್ಯತೆ ಇದೆ. ಸೊ ಇದೆಲ್ಲಾನು ಸೇರಿಸಿ ಕೇಳ್ತಿದ್ದೀನಿ ನಾನು ನಿಮಗೆ.
ಖಂಡಿತ ಸರ್, ಎಲ್ಲ ವಿದ್ಯಾರ್ಥಿಗಳು ಅವರವರ ಅಂಕದ ಆಧಾರದ ಮೇಲೆ ಮಾತ್ರವಲ್ಲದೆ ಅಥವಾ ಅವರ ಹಿಂದಿನ ಸಾಧನೆಗೆ ಮಾತ್ರ ಅಲ್ಲದೇನೆ ಅವರ ಪರ್ಸನಲ್ ಇಂಟರ್ವ್ಯೂ ಅನ್ನೋದನ್ನ ಆ ರೀತಿ ಮಾಡಿ ಅವ್ರದ್ದು ಏನು ಜ್ಞಾನ ಮಟ್ಟ ಇದೆ ಅದಕ್ಕೆ ಪೂರಕವಾಗಿ ನಾವು ನಮ್ಮ ಖಾಸಗಿ ಕಾಲೇಜುಗಳಲ್ಲಿ ಅವರಿಗೆ ಅಡ್ಮಿಷನ್ ಕೊಡ್ತೀವಿ ಸರ್. ರೈಟ್. ಸರ್ಕಾರದ ಪಾತ್ರ ತುಂಬ ದೊಡ್ಡದು. ಯಾವ ಹಂತದಲ್ಲಿ ಏನು ನಿರ್ಧಾರ ಆಗಬೇಕು ಇನ್ನು ಮುಂದೆ ಅಂತ ಖಂಡಿತ ಸರ್, ಸರ್ಕಾರದ ಹೇಳಿ ಪ್ರವೀಣ್ ಅವರೇ. ಇಲ್ಲ, ಸರ್ಕಾರದಿಂದ ಮಾರ್ಗಸೂಚಿ ಆವಾಗಲೇ ಡಾಕ್ಟರ್ ಆರಾಧ್ಯ ಅವರು ಹೇಳ್ತಾ ಇದ್ರು, ಸರ್ಕಾರದಿಂದ ಮಾರ್ಗಸೂಚಿ ಕೊಡ್ಬೇಕಾಗ್ತದೆ ಅಂತೇಳಿ. ಅಟ್ ದ ಸೇಮ್ ಟೈಮ್ ಖಾಸಗಿ ಕಾಲೇಜುಗಳು ಮಾತ್ರ ಬರೀ ಹಣ ಮಾಡೋ ವಿಚಾರ ಒಂದೇ ಎಲ್ಲ ಕಡೆಯಿಂದ 2-3 ಸಲ ಬಂತು ವಿಚಾರ. ಯಾವುದೇ ಕಾರಣಕ್ಕೂ ಬರೀ ಹಣ ಮಾಡೋ ವಿಚಾರ ಮಾತ್ರ ಇರೋದಿಲ್ಲ. ಯಾವುದೇ ಖಾಸಗಿ ಕಾಲೇಜುಗಳಲ್ಲಿ ಶಿಕ್ಷಣ ಕೊಡಬೇಕು ಅನ್ನುವಂತ ಉದ್ದೇಶನೂ ಇರೋದ್ರಿಂದ ಈ ಒಂದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ವಾತಾವರಣವನ್ನು ಕಲ್ಪಿಸಿ ಅವರಿಗೆ ಅಡ್ಮಿಷನ್ ಗಳನ್ನ ಕೊಡಲಾಗ್ತದೆ ಮತ್ತು ಅವರುಗಳನ್ನ ಕಾಲೇಜಿನಲ್ಲಿ ಹೈಯರ್ ಎಜುಕೇಶನ್ ಕಡೆಗೆ ಅವ್ರಿಗೆ ಸೇರಿಸ್ಕೊಡ್ತೀವಿ. ರೈಟ್. ಥ್ಯಾಂಕ್ ಯು ಪ್ರವೀಣ್ ಅವರೇ, ಥ್ಯಾಂಕ್ ಯು ಈಶ್ವರ್, ಥ್ಯಾಂಕ್ ಯು ಶಶಿಕಲಾ ಅವರೇ, ಸೌಮ್ಯ ಅವರೇ, ಸ್ವಪ್ನ ಅವರೇ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮಿಗಾಗಿ. ಸಮಯ ಇದ್ದಿದ್ದಿಷ್ಟೇ. ಚರ್ಚೆ ಇವತ್ತಿಗೆ ನಿಲ್ಲಿಲ್ಲ. ಸರ್ಕಾರ ಮಾರ್ಗಸೂಚಿ ತರಬೇಕು, ಇನ್ನು 10ನೇ ಕ್ಲಾಸ್ ಬಗ್ಗೆ ಸಾಕಷ್ಟು ನಿರ್ಧಾರಗಳಾಗಬೇಕು, ಡಿಗ್ರಿ ಕೋರ್ಸ್ಗಳ ಎಂಟ್ರೆನ್ಸ್ ಬಗ್ಗೆ ಆಗಬೇಕು, ಕಾಲೇಜ್ಗಳಿಗೆ ಯಾವ ರೀತಿಯ ನಿರ್ದೇಶನವನ್ನು ಕೊಡುತ್ತೆ ಸರ್ಕಾರ, ಇದೆಲ್ಲದ್ರ ಮಧ್ಯೆ ಒಂದು ಶಿಕ್ಷಣದಲ್ಲೇ ಒಂದು ಕ್ರಾಂತಿ ತರೋದಕ್ಕೆ ಇದು ಒಂದು ಒಳ್ಳೆ ಅವಕಾಶ. ಸರ್ಕಾರ, ವಿದ್ಯಾರ್ಥಿ ಸಮುದಾಯ, ಪೋಷಕರು, ಶಿಕ್ಷಕರು, ಶಾಲಾ ಕಾಲೇಜು ಆಡಳಿತ ಮಂಡಳಿಗಳು ಈ ಎಲ್ಲ ಎಂಟಿಟೀಸ್ ಇದನ್ನು ಒಂದು ಒಪ್ಪಿ ಪರಿಗಣಿಸಿ ಅದಕ್ಕೆ ಒಂದು ಸ್ವಾಗತ ಮಾಡಿ ಸ್ವೀಕರಿಸಿದ್ರೆ ನಿಜವಾಗ್ಲೂ ಶಿಕ್ಷಣದಲ್ಲಿ ಕ್ರಾಂತಿ ತರೋದಕ್ಕೆ ಇದು ಒಂದು ಒಳ್ಳೆ ಅವಕಾಶ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ನೋಡ್ತೀರಿ ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.